ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಕರ್ತನಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ವಿಶೇಷವಾದ ದಿನ, ಕರ್ತರು ನೇಮಿಸಿದ ದಿನ. ಎಲ್ಲರೂ ಹರ್ಷಗಳು ಹಾಗೆ ಉಲ್ಲಾಸಗಳು ಹಾಗೆ ದೇವರೊಬ್ಬೊಬ್ಬರನ್ನ ಆಶೀರ್ವದಿಸಲಿ. ನಾವೆಲ್ಲ ಪ್ರಾರ್ಥನೆ ಮುಖಾಂತರ ಕೂಟವನ್ನು ಪ್ರಾರಂಭಿಸೋಣ. ಮಹಾಪುರುಷರಾದ ಕೃಪಾಪೂರ್ಣಾದ ದೇವರೇ, ವಿಶೇಷವಾದ ಈ ದಿನದಲ್ಲಿ ನೀವು ಮಾಡಿದ ಉಪಕಾರಗಳನ್ನು ನೆನೆಸ್ಕೊಳ್ತೀವಿ. ಈ ದಿನದಲ್ಲಿಯೂ ನೀವಿಟ್ಟಿರುವ ಎಲ್ಲ ಕಾರ್ಯಗಳಿಗಾಗಿ ನಿನ್ನ ಮಹಿಮೆ ಪಡಿಸ್ತೀವಿ. ಪ್ರಾರಂಭದಿಂದ ಅಂತ್ಯದವರೆಗೂ ಪರಿಶುದ್ಧಾತ್ಮರು ಎಳೆದು ಬಂದು ಈ ಕೂಟವನ್ನು ನೀವು ನಡೆಸುವುದಿಲ್ಲ. ಯಾರೆಲ್ಲ ಏನೆಲ್ಲ ಕಣ್ಣೀರು, ವೇದನೆ, ಕಷ್ಟ, ಇಕ್ಕಟ್ಟು, ಬಾಧೆಗಳಲ್ಲಿದ್ದರೂ ಕೂಡ ನಿನ್ನ ವಾಕ್ಯ ಒಬ್ಬರಿಗೆ ಬಿಡುಗಡೆಯನ್ನು, ಆರೋಗ್ಯವನ್ನು, ಸಮಾಧಾನವನ್ನು, ಆಶೀರ್ವಾದಗಳನ್ನು ಪ್ರಕಟಪಡಿಸುವಂತೆ ಪ್ರಾರ್ಥಿಸ್ತೀವಿ. ಪ್ರಾರಂಭದಿಂದ ಅಂತ್ಯದವರೆಗೂ ಪರಿಶುದ್ಧಾತ್ಮರು ನೀವೆಲ್ಲವನ್ನ ಹಿಡಿದಿರ್ತಕೊಳ್ಳಿ. ನಮ್ಮನ್ನು ಮರೆ ಮಾಡಿ ನೀವು ಪ್ರಕಟಗೊಳ್ಳಿ. ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಬೇಡ್ತೇನೆ, ಜೀವವುಳ್ಳ ತಂದೆ, ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಖುಷಿಯಾಗಿದ್ದೀರಾ? ಎಲ್ಲ ನಿಮ್ಮ ಬಲಗೈಗಳನ್ನ ಮೇಲೆತ್ತಿ ದೇವರಿಗೆ ಎಲ್ಲದರಲ್ಲೂ ಒಂದ್ಸಾರಿ ಥ್ಯಾಂಕ್ಸ್ ಹೇಳಿ. ಅವರೆಷ್ಟು ಒಳ್ಳೆಯವರು, ಅವರೆಷ್ಟು ಕೃಪಾಪೂರ್ಣರು, ಎಷ್ಟೋ ಉನ್ನತವಾದ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಮಾಡಿದ್ದಾರೆ. ಹಲ್ಲೆಲೂಯಾ, ಆಮೆನ್. ವಿಶೇಷವಾಗಿ ಈ ದಿನದಲ್ಲಿ ನಮ್ಮ ದೇಶಕ್ಕಾಗಿ ಎಲ್ಲ ರಾಜಕಾರಣಿಗಳು, ಎಲ್ಲ ನಾಯಕರು, ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೇ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧರ ದೇವರೇ, ವಿಶೇಷವಾಗಿ ದೇಶವನ್ನು, ಆಡಳಿತವನ್ನು ಆಶೀರ್ವಾದ ಮಾಡಿ, ಎಲ್ಲ ಅಧಿಕಾರಿಗಳನ್ನು, ಎಲ್ಲ ನಾಯಕರುಗಳನ್ನು ಆಶೀರ್ವಾದ ಮಾಡಿ. ಮಹಾಪರಿಶುದ್ಧರಾದ ಕೃಪಾಪೂರ್ಣಾದ ಒಳ್ಳೆಯ ದೇವರು ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ಕೃಪೆ ದೊರೆಯಲಿ. ಒಬ್ಬೊಬ್ಬರಿಗೆ ಒಳ್ಳೆ ಆರೋಗ್ಯ ಕೊಡಿ. ಉನ್ನತವಾಗಿ ಸರಿಯಾದ ರೀತಿಯಲ್ಲಿ ದೇಶದಲ್ಲಿ ಎಲ್ಲ ಆಡಳಿತ ನಡೆಯುವ ಹಾಗೆ ಒಬ್ಬೊಬ್ಬರಿಗೂ ಉನ್ನತವಾದ ಆಲೋಚನೆಗಳನ್ನು ಕೊಟ್ಟು ಸರಿಯಾದ ನಿನ್ನ ಮಾರ್ಗದಲ್ಲಿ ಎಲ್ಲರಿಗೂ ನ್ಯಾಯವಾಗುವಂತೆ, ಉನ್ನತವಾದ ರೀತಿಯಲ್ಲಿ ಅನುಕೂಲಗಳಾಗುವಂತೆ, ಅಭಿವೃದ್ಧಿ ಆಗುವಂತೆ ನೀವು ಅನುಗ್ರಹಿಸಿ ಆಶೀರ್ವದಿಸಿ. ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕರ ಜೊತೆ ಇದ್ದು ಸಹಾಯ ಮಾಡಿ, ನಿನ್ನ ಚಿತ್ರದ ಪ್ರಕಾರ ದೇಶವನ್ನು ಸಮೃದ್ಧಿಯಾಗಿ ಆಶೀರ್ವದಿಸಿ ನಿನ್ನ ಸಮಾಧಾನದಲ್ಲಿ ನೆಲೆಗೊಳಿಸುವಂತೆ ಸಂಪೂರ್ಣವಾಗಿ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತೀವಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಅವರ ಕೃಪೆ ಶಾಶ್ವತವಾದದ್ದು. ಆಮೆನ್. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನಾವೆಲ್ಲ ಒಬ್ಬೊಬ್ಬರಿಗಾಗಿ ಅನೇಕರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂತ ವಾಟ್ಸಪ್ ನಂಬರ್ಗೆ, ಅದೇ ರೀತಿಯಲ್ಲಿ ಆ ಒಂದು ಇಮೇಲ್ ಐಡಿಗೆ ನಿಮ್ಮೊಂದು ಪ್ರೇಯರ್ ರಿಕ್ವೆಸ್ಟ್ಗಳನ್ನು ಕಳಿಸ್ಕೊಟ್ಟಿದ್ದೀರಾ. ಈಗ ಈ ಆನ್ಲೈನ್ ಮೆಸೇಜ್ ನೀವು ಕೇಳ್ತಾ ಇದ್ರು ಕೂಡ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನು ನೀವು ಅದಕ್ಕೆ ಕಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಲು ಆಸಕ್ತರಾಗಿದ್ದೀವಿ. ಪ್ರಾರ್ಥನೆ ನಮ್ಮ ಜೀವಿತಗಳನ್ನು ಬದಲಾಯಿಸುವುದಕ್ಕೆ ದೇವರು ಕೊಟ್ಟಿರುವ ತುಂಬಾ ಅಮೂಲ್ಯವಾದ ವರ. ಆಮೆನ್. ಎಲ್ಲ ಪ್ರಾರ್ಥನೆಯಲ್ಲಿ ನಿರತರಾಗಿರಿ. ಆ ಪ್ರಾರ್ಥನೆಯೇ ನಿಮ್ಮ ಜೀವಿತವನ್ನು ಉನ್ನತ ಸ್ಥಿತಿಗೆ ತರುತ್ತೆ. ಹಲ್ಲೆಲೂಯಾ. ಈ ದಿನದಲ್ಲಿಯೂ ಎಲ್ಲ ಪ್ರೇಯರ್ ರಿಕ್ವೆಸ್ಟ್ ಕಳಿಸಿರೋರಿಗಾಗಿ, ಈ ಒಂದು ಆನ್ಲೈನ್ ಮೆಸೇಜ್ ನ ಕೇಳ್ತಾ ಇರೋರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಮುಖವನ್ನು ನೋಡಿದ್ರೆ ದೇವರು ಅಂತರಂಗವನ್ನು ನೋಡುವವರಾಗಿದ್ದಾರೆ. ಅವರಿಗೆ ನಿಮ್ಮ ಕಣ್ಣೀರು, ನಿಮ್ಮ ಕಷ್ಟ, ನಿಮ್ಮ ವೇದನೆ, ನಿಮ್ಮ ಯಾವ ಕಾರ್ಯಗಳು ಮರೆಯಾಗಿಲ್ಲ. ಎಲ್ಲ ನೀವು ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನಂಬಿಕೆಯುಳ್ಳವರಾಗಿ ದೇವರ ಎದುರು ನೋಡುವುದಾದರೆ ಈ ದಿನವೇ ಒಂದು ಉನ್ನತವಾದ ಅದ್ಭುತವನ್ನು ದೇವರು ನಿಮ್ಮ ಜೀವನದಲ್ಲಿ ಮಾಡುವವರಾಗಿದ್ದಾರೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಎದುರು ನೋಡೋಣ. ಮಹಾಪುರುಷರಾದ ಕೃಪಾಪೂರ್ಣಾದ ಒಳ್ಳೆಯ ದೇವರೇ, ನಮ್ಮ ಹೃದಯಗಳನ್ನು ಅರಿತಿರುವವರು, ಅಂತರಂಗಗಳನ್ನು ನೋಡುವ ದೇವರು, ಯಾರೆಲ್ಲ ಏನೆಲ್ಲ ವಾತಾವರಣಗಳಲ್ಲಿ ನಿನ್ನ ಸಹಾಯ ಕೋರಿ ದಿನದಲ್ಲಿ ನಂಬಿ ಪ್ರಾರ್ಥಿಸ್ತಾ ಇದ್ದಾರೋ ಒಬ್ಬೊಬ್ಬರ ಸ್ಥಿತಿಗಳನ್ನ ಕರ್ತರಾಗಿ ದೇವರು ನೀವು ಉನ್ನತವಾದ ರೀತಿಯಲ್ಲಿ ಬದಲಾಯಿಸಿ ಆಶೀರ್ವದಿಸಿ, ಒಳ್ಳೆ ಆರೋಗ್ಯ, ಸಮಾಧಾನ, ಉನ್ನತವಾದ ಬಿಡುಗಡೆ, ಎಲ್ಲ ಕಾರ್ಯಗಳಲ್ಲಿ ನಂಬಿ ಬೇಡಿರುವ ಒಂದೊಂದು ವಿಚಾರದಲ್ಲಿ ಅದ್ಭುತವಾದ ನಿನ್ನ ಕೃಪೆ ನಿಮಿತ್ತ ಜಯವನ್ನು, ಉನ್ನತವಾದ ಅದ್ಭುತವಾದ ಕಾರ್ಯವನ್ನು ನೀವು ನಡೆಸುವಂತೆ ಪ್ರಾರ್ಥಿಸ್ತೀವಿ. ಎಲ್ಲ ವಾತಾವರಣಗಳಿಗೆ ಮಾರ್ಪಡಲಿ, ಎಲ್ಲ ಕಣ್ಣೀರು ಒರೆಸಲ್ಪಡಲಿ, ಎಲ್ಲ ವ್ಯಾಧಿಗಳು ನೀಗಲಿ, ಎಲ್ಲ ಕಟ್ಟುಗಳು ಮುರಿಯಲ್ಪಡಲಿ. ಸರ್ವ ವಾತಾವರಣಗಳಲ್ಲಿ ನಿನ್ನ ಪ್ರಸನ್ನತೆಯ ಬೆಳಕು ಒಬ್ಬೊಬ್ಬರ ಜೀವಿತದಲ್ಲಿ ಪ್ರಕಾಶಿಸಲಿ. ಈಗಲೇ ಅದ್ಭುತಗಳು ನಡೀಲಿಯಪ್ಪ. ನೀವು ಬೇಡುವುದಕ್ಕಿಂತ, ಯೋಚಿಸುವುದಕ್ಕಿಂತ ಅತ್ಯಧಿಕ ಕಾರ್ಯ ಮಾಡುವ ದೇವರಾಗಿದ್ದೀರಾ. ಎಲ್ಲ ಕಾರ್ಯಗಳನ್ನು ಮೀರಿ ಒಂದು ಅದ್ಭುತ ಒಬ್ಬೊಬ್ಬರ ಜೀವನದಲ್ಲಿ ಈಗಲೇ ನಡೆಯಲಿ. ಎಲ್ಲ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿರೋರನ್ನು ಕೂಡ ಆಶೀರ್ವಾದ ಮಾಡಿ ನೆನಪು ಮಾಡಿಕೊಳ್ಳಿ. ಈಗ ಎಲ್ಲದರಲ್ಲಿ ನಂಬಿಕೆ ಇಟ್ಟು ಬೇಡ್ತಾ ಇರುವವರ ಮೇಲೆಯೂ ನಿನ್ನ ಪ್ರಸನ್ನತೆ ಇಲ್ಲದೆ ಬರಲಿ ಸ್ವಾಮಿ. ಅದ್ಭುತಗಳನ್ನು ನಡೀಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕಾರ್ಯದಲ್ಲಿ ನಿನ್ನನ್ನೇ ನಾವು ಎದುರು ನೋಡ್ತೀವಿ. ಈಗಲೂ ನೀವು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನಪು ಮಾಡಿಕೊಳ್ತೀವಿ. ಈಗ ನೀವು ಮಾಡ್ತಾ ಇರುವ ಅದ್ಭುತಗಳನ್ನು ನಾವು ನಂಬಿ ಹೊಂದಿ ಕೃತಜ್ಞತೆಯಿಂದ ನಿನ್ನ ಮಹಿಮೆ ಪಡಿಸ್ತೀವಿ. ಎಲ್ಲ ಘನತೆ, ಮಾನ, ಮಹಿಮೆಗೆ ಯೋಗ್ಯರಾದ ದೇವರು, ನನ್ನ ಮಕ್ಕಳನ್ನು ನೀವು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ವ್ಯಾಧಿಗಳು ಬಿಟ್ಟು ಹೋಗ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಆಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಕೇಸ್ಗಳಿಂದ ಬಿಡುಗಡೆ ಬಂದಿದ್ದಕ್ಕಾಗಿ ಸ್ತೋತ್ರ. ಸಂಪೂರ್ಣವಾಗಿ ನಿನ್ನ ಕರ ಒಬ್ಬೊಬ್ಬರನ್ನ
ಈಗಲೇ ಆಶೀರ್ವದಿಸಿ ಬಿಡುಗಡೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ನಿಮ್ಮನ್ನೆಲ್ಲರಲ್ಲಿ ಘನಪಡಿಸಿ ಕೊಂಡಾಡ್ತೀವಿ. ಯೇಸು ಕ್ರಿಸ್ತುವಿನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇವೆ, ಜೀವವುಳ್ಳ ನನ್ನ ತಂದೆ. ಆಮೆನ್ ಅಂಡ್ ಆಮೆನ್. ಹಲ್ಲೆಲೂಯಾ. ನಂಬಿರೋರು ದೇವರ ಮಹಿಮೆಯನ್ನ ಕಾಣ್ತಾರೆ. ಯಾರು ನಂಬಿ ಈ ದಿನದಲ್ಲಿ ನೀವು ಬೇಡಿದಿರೋ ಖಂಡಿತವಾಗ್ಲೂ ನೀವು ದೇವರ ಮಹಿಮೆಯನ್ನ ಕಾಣ್ತೀರಾ. ದೇವರು ನಂಬಿಗಸ್ತರು, ಅವರ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರಾಗಿದ್ದಾರೆ. ಆಮೆನ್ ಅಂಡ್ ಆಮೆನ್. ಹಲ್ಲೆಲೂಯಾ. ನಾವೆಲ್ಲ ದೇವರ ವಾಕ್ಯಕ್ಕೆ ಹೋಗೋಣ. ಈ ದಿನದಲ್ಲಿ ದೇವರ ನಮ್ಮೊಟ್ಟಿಗೆ ಏನ್ ಮಾತಾಡ್ತಾರಂತ ಎಲ್ಲ ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ, ಯೇಸುವೇ ನಿನ್ನ ವಾಕ್ಯ ಕಾರ್ಯ ಸಾಧಿಸುವಂಥದ್ದು, ನಿನ್ನ ವಾಕ್ಯ ಸಜೀವವಾದದ್ದು, ಇಬ್ಬಾಯಿ ಕತ್ತಿಯಿಂದ ಅರಿತವಾದದ್ದು. ನಮ್ಮನ್ನು ಮರೆಮಾಡಿ ನಿನ್ನ ದಾಸರಾದ ನಮ್ಮ ಮುಖಾಂತರ ಪರಿಶುದ್ಧಾತ್ಮರು ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಿಗೆ ಈ ವಾಕ್ಯ ಸ್ಪರ್ಶಿಸುವ ಹಾಗೆ, ಅವರ ವಾತಾವರಣಗಳಲ್ಲಿ ಈ ವಾಕ್ಯ ಒಂದು ಬಿಡುಗಡೆಯಾಗಿ ಆಶೀರ್ವಾದವಾಗಿ ಉನ್ನತವಾದ ವಿಮೋಚನೆ ಕೊಡುವಂತಹ ಶಕ್ತಿಯಾಗಿ ಪ್ರಕಟಗೊಳ್ಳಲಿ. ನಮ್ಮನ್ನು ಮರೆಮಾಡಿ ನೀವು ಮಾತನಾಡಿ, ಯೇಸು ಕ್ರಿಸ್ತನ ಹೆಸರಲ್ಲಿ ಜೀವವುಳ್ಳ ತಂದೆ. ಆಮೆನ್ ಅಂಡ್ ಆಮೆನ್. ಹಲ್ಲೆಲೂಯಾ. ಎಲ್ಲ ವಾಕ್ಯವನ್ನು ನಾವು ಓದುವಾಗಲೂ ಈ ವಾಕ್ಯ ನಮ್ಮ ಜೊತೆಲಿ ದೇವರು ಮಾತಾಡುವ ಉನ್ನತವಾದ ಸಮಯ. ಹಲ್ಲೆಲೂಯಾ. ಸೊ ವಾಕ್ಯವನ್ನು ನಾವು ನೋಡೋಣ. ಏನ್ ಹೇಳ್ತಾರೆ ದೇವರು, ಯಾವ ರೀತಿಯಲ್ಲಿ ದೇವರು ನಮ್ಮನ್ನ ಆಶೀರ್ವದಿಸ್ತಾರಂತ ನಾವು ನೋಡುವಾಗ ಎಲ್ಲ ಕೊಲೊಸ್ಸೆಯರು 4ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದೋಣ. ಎಷ್ಟು ಜನಕ್ಕೆ ಇವತ್ತು ಅದ್ಭುತ ಬೇಕು? ಎಲ್ಲ ಒಂದ್ ಸಾರಿ ಬಲಗೈನ ಮೇಲೆತ್ತಿ. ಹಲ್ಲೆಲೂಯಾ. ಆಮೆನ್. ಅದ್ಭುತ ಬೇಕಾದರೆ ನೀವು ಮಾಡಬೇಕಾಗಿರೋ ತುಂಬಾ ಮುಖ್ಯವಾದ ಕಾರ್ಯದ ಕುರಿತಾಗಿ 3 ಭಾಗವನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಒಂದೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಈ 3 ದೇವರು ನಮ್ಮೊಟ್ಟಿಗೆ ಇದರಲ್ಲಿ ಮಾತಾಡುವವರಾಗಿದ್ದಾರೆ. ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಮಾಡ್ತಾ ಇಲ್ವೋ ಇಬ್ಬರು ಇದನ್ನ ಗಮನ ಇಟ್ಟು ಕೇಳಿ. ಪ್ರಾರ್ಥನೆಗೆ ಇರುವ ಶಕ್ತಿ, ಅದು ನಮ್ಮ ಜೀವನದಲ್ಲಿ ಮಾಡುವ ಕಾರ್ಯಗಳನ್ನ ಇದರಲ್ಲಿ ನಾವು ಕಂಡುಕೊಳ್ಳೋಣ. ನಿಮ್ಮ ಅದ್ಭುತ ನಿಮ್ಮ ಪ್ರಾರ್ಥನೆಯಲ್ಲಿದೆ. ಆಮೆನ್. ನಾವೆಲ್ಲ ವಾಕ್ಯವನ್ನು ಓದೋಣ. ಎಲ್ಲ 4:2. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ. ಹಲ್ಲೆಲೂಯಾ. ಸೊ 3 ಭಾಗಗಳನ್ನ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮೊದಲನೇದಾಗಿ ತಪ್ಪದೇ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. 3ನೇದು, ಆ ಪ್ರಾರ್ಥನೆ ಮಾಡುವಾಗ ಕೃತಜ್ಞತಾ ಸ್ತುತಿಯನ್ನ ನಾವು ಸಮರ್ಪಿಸಬೇಕು. ಸೊ ಈ 3 ಭಾಗಗಳನ್ನ ನೀವು ಮಾಡುವಾಗ ನಿಮ್ಮ ಅದ್ಭುತಗಳನ್ನ ನೀವು ಪಡ್ಕೊಂಡಿದ್ದೀರ ಅಂತ ಅರ್ಥ. ಹಲ್ಲೆಲೂಯಾ. ಆಮೆನ್. ಈ ವಾಕ್ಯ ಕೇಳಿದಾರೋ ನೀವು ಒಂದು ವೇಳೆ ಭಯಂಕರವಾದ ಸಮಸ್ಯೆಗಳಲ್ಲಿರ್ಬೋದು, ವ್ಯಾಧಿಗಳಲ್ಲಿರ್ಬೋದು, ಬಹಳ ದುಃಖದಲ್ಲಿರ್ಬೋದು, ಕಣ್ಣೀರಲ್ಲಿರ್ಬೋದು, ಈ ಜೀವನದ ಎಲ್ಲ ವಾತಾವರಣಗಳ ಮಧ್ಯದಲ್ಲಿ ನಾನು ಬಹಳ ನೊಂದು ಹೋಗಿದ್ದೀನಿ, ನನಗೆ ಯಾವ ಆಶ್ರಯ ಇಲ್ಲ, ಯಾವ ನಿರೀಕ್ಷೆ ಇಲ್ಲ ಅಂತ ಕುಗ್ಗಿ ಹೋದವರಾಗಿ ನೀವು ಜೀವಿಸ್ತಾ ಇರಬಹುದು. ಆದರೆ ಇವತ್ತಿನ ವಾಕ್ಯ ನಿಮ್ಮ ಜೀವನಕ್ಕೆ ಆಧಾರವಾಗಿದೆ. ಇವತ್ತಿನ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾಯಿಸಿ ಒಂದು ಒಳ್ಳೆ ಸ್ಥಿತಿಗೆ ತರುತ್ತೆ. ಇವತ್ತಿನ ವಾಕ್ಯ ನಿಮ್ಮ ಜೀವಿತಕ್ಕೆ ಒಂದು ಹೊಸ ನಿರೀಕ್ಷೆಯನ್ನು ಹುಟ್ಟಿಸುತ್ತೆ. ಹಲ್ಲೆಲೂಯಾ. ಈ ದಿನದಲ್ಲಿ ದೇವರು ನಮ್ಮ ಜೊತೆಲಿ ಏನ್ ಹೇಳ್ತಾರಂತ ನಾವು ನೋಡೋಣ. ಎಲ್ಲ ನಾವು ವಾಕ್ಯದಲ್ಲಿ ನೋಡುವಾಗ ಮೊದಲನೇದಾಗಿ ನಾವು ತಪ್ಪದೆ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಅಂದ್ರೆ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ರು, ತಪ್ಪುತ್ತಾ ಇದ್ದೀರಾ. ಹಲ್ಲೆಲೂಯಾ. ಇದರಲ್ಲಿ ಬೇರೆ 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 ರೀತಿಯಲ್ಲಿ ತಪ್ಪುವವರು ಇದ್ದಾರೆ. ಮೊದಲನೇದಾಗಿ ನಾವು ನೋಡುವಾಗ ಇದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಡೋಂಟ್ ಸ್ಟಾಪ್, ಡೋಂಟ್ ಟೇಕ್ ಎ ಬ್ರೇಕ್, ಡೋಂಟ್ ಬಿ ವೆರಿ ಆರ್ ಟಯರ್ಡ್, ಡೋಂಟ್ ಗಿವ್ ಅಪ್, ಡೋಂಟ್ ನೆಗ್ಲೆಕ್ಟ್. ಆಮೆನ್. ನಿಮ್ಮ ಪ್ರಾರ್ಥನೆ ಸಮಯವನ್ನ ನೀವು ಕಡೆಗಣಿಸಬಾರದು. ಆ ಪ್ರಾರ್ಥನೆ ದಿನ ಮಾಡ್ತೀವಲ್ಲ, ಇವತ್ತೊಂದಿನ ಪರವಾಗಿಲ್ಲ ಅನ್ನುವ ಯಾವ ರೀತಿಯ ತಿರಸ್ಕಾರ, ಅಸಡ್ಡೆ ನಿಮ್ಮಲ್ಲಿ ಬರಬಾರದು. ಮೊದಲನೇದು. ಎರಡನೇದಾಗಿ, ನಿಮ್ಮ ಪ್ರಾರ್ಥನೆಯನ್ನ ಬೇಸರವಾಗಿನೋ ಯಾವುದೋ ಒಂದು ಆಯಾಸದಿಂದನೋ ನೀವು ನಿಲ್ಲಿಸಬಾರದು. ಅನೇಕರಿಗೆ ಬೇಜಾರಾದಾಗ ಪ್ರಾರ್ಥನೆ ಮಾಡಲ್ಲ, ಅನೇಕರು ತಾತ್ಸಾರಕ್ಕೋಸ್ಕರ ಪ್ರಾರ್ಥನೆ ಮಾಡಲ್ಲ, ಅನೇಕರು ಸುಸ್ತಾಗಿದೆ ಅಂತ ಪ್ರಾರ್ಥನೆ ಮಾಡಲ್ಲ. ಇನ್ನು ಅನೇಕರಿಗೆ ಪ್ರಾರ್ಥನೆ ಅಂದ್ರೆ ಯಾರು ಮಾಡ್ಬೇಕಂತಾನೆ ಗೊತ್ತಿಲ್ಲ, ಅದಕ್ಕೆ ಅವರು ಪ್ರಾರ್ಥನೆ ಮಾಡಲ್ಲ. ಸೊ ಅನೇಕ ಕಾರ್ಯಗಳು ನಿಮ್ಮನ್ನ ದಾರಿ ತಪ್ಪಿಸುವಾಗಿರೋ ನಿಮಿತ್ತ ನೀವು ಪ್ರಾರ್ಥನೆ ಮಾಡಲ್ಲ. ಸೊ ಹಾಗಾಗಿ ಮೊದಲನೇದು, ನೀವು ತಪ್ಪದೆ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಸೊ ಪ್ರಾರ್ಥನೆ ಅವಾಗವಾಗ ತಪ್ಪುತ್ತಾ ಇದೆ ಅಂತ ಈ ವಾಕ್ಯ ಹೇಳ್ತಾ ಇದೆ. ಅನೇಕ ಕಾರ್ಯಗಳಲ್ಲಿ ಅನೇಕ ಕಾರಣಗಳಿಂದ ಕೆಲವರು ಅನಾರೋಗ್ಯ, ಇವತ್ತು ಪ್ರಾರ್ಥನೆ ಮಾಡಲ್ಲ.
ಇವತ್ತು ಮನಸ್ಸು ಸರಿ ಇಲ್ಲ, ಪ್ರಾರ್ಥನೆ ಮಾಡಲ್ಲ. ಇವತ್ತು ನಮ್ಮ ಮನೇಲಿ ಒಂದು ಹಬ್ಬ, ನಾವು ಪ್ರಾರ್ಥನೆ ಮಾಡಲ್ಲ. ಇವತ್ತು ಯಾವ ಫಂಕ್ಷನ್ ಇದೆ, ನಾವು ಪ್ರಾರ್ಥನೆ ಮಾಡಲ್ಲ. ಎಲ್ಲೋ ಹೊರಗಡೆ ಹೋಗ್ತಾ ಇದೀವಿ, ಹಾಗಾಗಿ ಪ್ರಾರ್ಥನೆ ಮಾಡಲ್ಲ. ಇವತ್ತು ಈ ಟೈಮ್ಗೆ ಯಾರೋ ಮನೆಗೆ ಬಂದ್ರು, ಅದಕ್ಕೆ ನಾವು ಪ್ರಾರ್ಥನೆ ಮಾಡಲ್ಲ. ಇವತ್ತು ನನಗೆ ತುಂಬಾ ಆಯಾಸ ಆಗಿದೆ, ನನ್ನ ಮನಸ್ಸಿಗೆ ಯಾಕೋ ಇವತ್ತು ಸರಿ ಇಲ್ಲ, ನಾವು ಪ್ರಾರ್ಥನೆ ಮಾಡಲ್ಲ. ಅನೇಕ ಕಾರ್ಯಗಳು ನಿಮ್ಮನ್ನ ಏನ್ ಮಾಡ್ತಾ ಇದೆ, ಅವಾಗ ನಿಮ್ಮ ಪ್ರಾರ್ಥನೆಯಿಂದ ನಿಮ್ಮನ್ನ ದೇವರಿಂದ ಅಗಲಿಸ್ತಾ ಇದೆ. ಹಾಲೆಲೂಯ. ಆದ್ರೆ ಇವತ್ತು ದೇವರ ವಾಕ್ಯ ಮೊದಲನೇದು ಹೇಳ್ತಾ ಇದೆ, ತಪ್ಪದೆ ನೀವು ಪ್ರಾರ್ಥನೆ ಮಾಡುವವರಾಗಿರಬೇಕು. ನಿಮ್ಮ ಪ್ರಾರ್ಥನೆ ಸಮಯ ಒಂದು ನಿಗದಿಯಾಗಿರಲಿ. ಪ್ರತಿದಿನ ನಿಮ್ಮ ಪ್ರಾರ್ಥನೆ ನಿಮ್ಮ ಅಭ್ಯಾಸವಾಗಿ ಮಾರ್ಪಡಬೇಕು. ದ ಪ್ರೇಯರ್ ಶುಡ್ ಬಿ ಯುವರ್ ಡ್ಯೂಟಿ, ಯುವರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಎ ಕಲ್ಟಿವೇಟೆಡ್ ಹೆಲ್ದಿ ಹ್ಯಾಬಿಟ್ ಆಫ್ ಯುವರ್ ಡೈಲಿ ಲೈಫ್. ಆಮೆನ್. ಈ ಪ್ರಾರ್ಥನೆ ಅನ್ನೋದು ದಿನನಿತ್ಯದ ಒಂದು ನಿತ್ಯವಾದ ಸತ್ಯವಾದ ಭಾಗವಾಗಿ ಬದಲಾಗಬೇಕು. ಪ್ರಾರ್ಥನೆ ಅನ್ನೋದು ನಿಮ್ಮ ಹವ್ಯಾಸವಾಗಿ ಬದಲಾಗಬೇಕು. ಪ್ರಾರ್ಥನೆ ಅನ್ನೋದು ಆಸಕ್ತಿಯಿಂದ ಪ್ರತಿದಿನದ ಕಾಲದಲ್ಲಿ ಪ್ರಮುಖವಾದ ಭಾಗವಾಗಿ ಇರಬೇಕು. ಇವತ್ತಿನಿಂದ ಪ್ರಾರ್ಥನೆ ನಮ್ಮ ಜೀವನದ ಮುಖ್ಯವಾದ ಭಾಗ. ನೀವು ಯೋಚನೆ ಮಾಡಿ, ಯಾವುದೇ ಸ್ಥಿತಿಯಲ್ಲಿದ್ರು ಮನುಷ್ಯ ಉಸಿರಾಡ್ತಾನೆ ಇರ್ತಾನೆ. ಅವನಿಗೆ ದುಃಖವಾಗಿದ್ರು ಉಸಿರಾಡ್ತಾನೆ, ಹಸಿವಾಗಿದ್ರು ಉಸಿರಾಡ್ತಾನೆ, ಹೊಟ್ಟೆ ತುಂಬಾ ಊಟ ಮಾಡುವಾಗಲೂ ಉಸಿರಾಡ್ತಾನೆ, ತುಂಬಾ ಸುಸ್ತಾಗಿದ್ರು ಉಸಿರಾಡ್ತಾನೆ, ಮಲಗಿದ್ರು ಉಸಿರಾಡ್ತಾನೆ, ಎದ್ದಿದ್ರು ಉಸಿರಾಡ್ತಾನೆ. ಸೊ ಉಸಿರು ಇಲ್ಲದಿದ್ರೆ ನಾವು ಬದುಕಕ್ಕಾಗಲ್ಲ ಅನ್ನೋ ನಿಮಿತ್ತ ನಾವು ಕೊಡೋ ಮುಖ್ಯತೆ ಎಷ್ಟಿರುತ್ತೋ, ಪ್ರಾರ್ಥನೆ ಇಲ್ಲ ಅಂದ್ರೆ ಕೂಡ ನಾವು ಬದುಕುವುದು ಕಷ್ಟ ಅನ್ನುವ ಒಂದು ಸೀರಿಯಸ್ ಆದ ಹಂತಕ್ಕೆ ನಾವು ಬರಬೇಕು. ಇವತ್ತಿನಿಂದ ಯಾವ ಕಾರಣಕ್ಕೂ ತಪ್ಪದೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವವರಾಗಿ ನಾವಿರಬೇಕು. ಪ್ರಾರ್ಥನೆ ಯಾವತ್ತಿಗೂ ಯಾವ ಕಾರಣಕ್ಕೂ ನಿಲ್ಲಬಾರದು. ಹಾಲೆಲೂಯಾ. ಆಮೆನ್. ಎರಡನೇ ಭಾಗ ಏನಿರುತ್ತೆ, ಮೊದಲನೇದು ತಪ್ಪದೆ ಪ್ರಾರ್ಥನೆ ಮಾಡಬೇಕು. ಎರಡನೇದು ಅದರಲ್ಲಿ ಎಚ್ಚರವಾಗಿ ನಾವಿರಬೇಕು. ಏನಿದಕ್ಕೆ ಅರ್ಥ? ಇದು ತುಂಬಾ ಮುಖ್ಯ. ಮೊದಲನೇದು ಪ್ರಾರ್ಥನೆ ಮಾಡಲೇಬೇಕು. ಈಗ ನಾವು ಅದನ್ನ ದಾಟಿದ್ವಿ, ಜಯಿಸಿದ್ವಿ. ಯಾವ ಕಾರಣಕ್ಕೂ ಇನ್ನು ಮೇಲೆ ನಾವು ಕಾರಣ ಹೇಳಲ್ಲ. ಎಲ್ಲ ನಿಮ್ಮ ಬಲಗೈನ ಮೇಲೆತ್ತಿ ಹಾಗೆ ಎಲ್ಲ ಕಣ್ಗಳನ್ನು ಮುಚ್ಚಿ, ಯೇಸುವೇ, ಈ ವಾಕ್ಯದ ಪ್ರಕಾರ ಅನೇಕ ದಿನ ಇದುವರೆಗೂ ಅನೇಕ ಕಾರಣದ ನಿಮಿತ್ತ ನಾವು ಪ್ರಾರ್ಥನೆ ಮಾಡೋದನ್ನ ತಪ್ಪಿಸ್ಕೊಳ್ತಾ ಇದ್ದೇವೆ. ಪ್ರಾರ್ಥನೆಯಿಂದ ನಾವು ಯಾವುದೋ ಒಂದು ಕಾರಣ ಇಲ್ಲಿ ತಪ್ಪಿಸ್ಕೊಳ್ತಾ ಇರೋದನ್ನ ಇವತ್ತೇ ನಿಲ್ಲಿಸಿ, ಇವತ್ತಿನಿಂದ ಪ್ರತಿದಿನ ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ಪ್ರಾರ್ಥನೆಗೆ ಮುಖ್ಯವಾದಂತಹ ಸ್ಥಾನವನ್ನು ಕೊಡಬೇಕು. ಪ್ರಾರ್ಥನೆ ನಮಗೆ ಹವ್ಯಾಸವಾಗಿ ಬದಲಾಗಬೇಕು. ಪ್ರಾರ್ಥನೆ ನಮಗೆ ಮುಖ್ಯವಾದಂತಹ ಎಲ್ಲ ಕಾರ್ಯಗಳನ್ನು ಮೀರಿದ ಉನ್ನತ ಅಂಶ, ಅದು ನಮಗೆ ಅವಶ್ಯಕತೆ ಅನ್ನೋದು ನಮಗೆ ಮನದಟ್ಟಾಗಬೇಕು. ಪರಿಶುದ್ಧಾತ್ಮರು ಈ ದಿನದಿಂದ ಯಾವ ಕಾರ್ಯವೂ ನಾವು ಪ್ರಾರ್ಥನೆ ಸಮಯವನ್ನ ನಿನ್ನ ಜೊತೆಗೆ ಕಳೆಯುವ ಆ ಉನ್ನತ ಕ್ಷಣಗಳನ್ನ ತಪ್ಪಿಸದ ಹಾಗೆ ಕರ್ತರು ಉನ್ನತವಾಗಿ ನಮಗೆ ಸಹಾಯ ಮಾಡಿ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್ ಅಂಡ್ ಆಮೆನ್. ಸೊ ಇನ್ನು ಅನೇಕ ರೀತಿಯಲ್ಲಿ ವಾಕ್ಯ ನೋಡುವಾಗ ತಪ್ಪದೇ ಪ್ರಾರ್ಥನೆ ಮಾಡಿ ಅನ್ನೋಲ್ಲಿ ಇನ್ನೊಂದು ಅಂಶ ಏನು ಗೊತ್ತಾ? ಪ್ರಾರ್ಥನೆ ಕೂಟ ಇದೆ ಅಂತ ಗೊತ್ತು ನಿಮಗೆ. ಇವತ್ತು ಸಭೆಯಲ್ಲಿ ಈವ್ನಿಂಗ್ ಪ್ರೇಯರ್ ಇದೆ, ಇವತ್ತು ಇಷ್ಟೊತ್ತಿಗೆ ಸ್ಪೆಷಲ್ ಪ್ರೇಯರ್ ಇದೆ, ಇಷ್ಟೊತ್ತಿಗೆ ಫಾಸ್ಟಿಂಗ್ ಪ್ರೇಯರ್ ಇದೆ, ಇವತ್ತು ಸ್ಪೆಷಲ್ ಪ್ರೇಯರ್ ಇದೆ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಏನಾದ್ರೂ ಒಂದು ಕಾರಣ ಹೇಳಿ ಪ್ರಾರ್ಥನೆಗೆ ತಪ್ಪಿಸ್ಕೊಳ್ತೀವಿ. ಇವತ್ತು ಹೇಳಿ ಪಕ್ಕದಲ್ಲಿ, ನೀನ್ ಪ್ರಾರ್ಥನೆಗೆ ತುಂಬಾ ತಪ್ಪಿಸ್ಕೊಂತೀಯಾ? ಇವತ್ತು ಹುಷಾರಿಲ್ಲ, ಪ್ರಾರ್ಥನೆಗೆ ತಪ್ಪಿಸ್ಕೊಂಡ್ವಿ. ಇವತ್ತೆಲ್ಲೋ ಹೋಗ್ಬೇಕಾಗಿತ್ತು, ಲೇಟ್ ಆಗೋಯ್ತು, ಅದಕ್ಕೆ ಪ್ರಾರ್ಥನೆಗೆ ತಪ್ಪಿಸ್ಕೊಂಡ್ವಿ. ಇವತ್ತು ಮನೇಲಿ ಯಾವ್ದೋ ಇಂಪಾರ್ಟೆಂಟ್ ಏನೋ ಟಿವಿಯಲ್ಲಿ ನೋಡ್ಬೇಕು, ಪ್ರಾರ್ಥನೆಗೆ ತಪ್ಪಿಸ್ಕೊಂಡ್ವಿ. ಶಾಪಿಂಗ್ ಹೋಗ್ಬೇಕು, ಏನೋ ಐಟಮ್ ತರಬೇಕು ಮನೆಗೆ, ಪ್ರಾರ್ಥನೆಗೆ ತಪ್ಪಿಸ್ಕೊಂಡ್ವಿ. ಇನ್ನು ಮೇಲೆ ಯಾವ ಕಾರಣವೂ ನನ್ನ ಪ್ರಾರ್ಥನೆ ಸಮಯದಿಂದ, ಪ್ರಾರ್ಥನೆಯ ಸ್ಥಳದಿಂದ, ಆ ಪ್ರಾರ್ಥನೆಯ ಭಾಗದಿಂದ ನನ್ನ ತಪ್ಪಿಸೋದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ನೀವು ಫಸ್ಟ್ ತೀರ್ಮಾನವನ್ನ ಮಾಡಬೇಕು. ಎರಡನೇದಾಗಿ, ಬಹಳ ಮುಖ್ಯವಾಗಿ, ಆ ಪ್ರಾರ್ಥನೆಯಲ್ಲಿ ನೀವು ಮಾಡುವಾಗ ಬಹಳ ಎಚ್ಚರಿಕೆಯಾಗಿರ್ಬೇಕು. ಇದರಲ್ಲಿ ಕೆಲವು ಭಾಗಗಳನ್ನು ನಾವು ನೋಡೋಣ. ಎಚ್ಚರಿಕೆಯಾಗಿರ್ಬೇಕನ್ನುವಾಗ ಮೊದಲನೇ ಬಹಳ ಮುಖ್ಯವಾದ ಕಾರ್ಯ, ಪ್ರಾರ್ಥನೆಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನಸ್ಸು. ಆಮೆನ್. ಪ್ರಾರ್ಥನೆಗೆ ಏನ್ ಬೇಕು ನಿಮ್ಗೆ? ನಿಮ್ಮ ಮನಸ್ಸು ಏನ್ ಮಾಡ್ತಾ ಇದೆ, ನಿಮ್ಮ ಮನಸ್ಸು ಅನೇಕ ಕಾರ್ಯಗಳನ್ನ ನೋಡೋಣ. ಬಿ ವಾಚ್ಫುಲ್ ಇನ್ ಯೋರ್ ಪ್ರೇಯರ್ ಅಂತ ದೇವರ ವಾಕ್ಯ ಇರುತ್ತೆ. ಸೊ ಪ್ರಾರ್ಥನೆಯಲ್ಲಿ ಏನಾಗಿರ್ಬೇಕು? ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಹಂಗೆ ಅರ್ಥ ಏನು? ವಾಚ್ಫುಲ್ನೆಸ್ ಅಗೇನ್ಸ್ಟ್ ವಾಂಡರಿಂಗ್ ಥಾಟ್ಸ್. ಫಸ್ಟ್ ಬಂದು, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ತಲೆಯಲ್ಲಿ ಅನೇಕ ವಿಧವಾದಂತಹ ಆಲೋಚನೆಗಳನ್ನು ಇಟ್ಟುಕೊಂಡು ನೀವು ಪ್ರಾರ್ಥನೆ ಮಾಡಬಾರದು.
ಒಂದು ಸಮಯ ಮೊಬೈಲ್ ರಿಂಗ್ ಆಗ್ತಾ ಇದೆ, ಒಂದು ಸಮಯ ಮನೆಯಲ್ಲಿ ಒಲೆ ಮೇಲೆ ಏನೋ ಇಟ್ಟಿದ್ದೀನಿ, ಒಂದು ಸಮಯ ಮನೆ ಸರಿಯಾಗಿ ಬಾಗಿಲಾಕೊಂಡು ಚರ್ಚಿಗೆ ಬಂದನಾ ಇಲ್ವಾ, ಒಂದು ಸಮಯ ಎಷ್ಟೊತ್ತಿಗೆ ನಮ್ಮ ಮನೆಯವರು ಬಂದು ಕೀ ಹುಡುಕ್ತಾ ಇರ್ತಾರ, ಅಥವಾ ನಾನು ಕೆಲಸಕ್ಕೆ ಹೋಗ್ಬೇಕಾಗಿತ್ತು, ಇವತ್ತೊಂದು ಯಾವ್ದೋ ಮೇಲ್ ಕಳಿಸ್ಬೇಕಾಗಿತ್ತು. ನಾನಾ ವಿಧವಾದ ಆಲೋಚನೆಗಳನ್ನ ನೀವು ತಲೆಯಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯಲ್ಲಿರುವಾಗ ಅದು ನಿಮ್ಮನ್ನ ಏಕಾಗ್ರತೆಯಿಂದ ತಪ್ಪಿಸುತ್ತೆ. ಅದರ ಕುರಿತಾಗಿ ನೀವು ಎಚ್ಚರಿಕೆಯಾಗಿರಬೇಕು. ನೀವು ಪ್ರಾರ್ಥನೆ ಕೂತ್ಕೊಳ್ಳುವಾಗ ನಿಮ್ಮ ಮನಸ್ಸು ಪರಿಪೂರ್ಣವಾದ ವಿಶ್ರಾಂತಿಯಲ್ಲಿ, ನಿರ್ಮಲವಾಗಿ, ಪೂರ್ಣ ಏಕಾಗ್ರತೆಯಲ್ಲಿ ಇದೆಯಾ ಅನ್ನೋದ್ರಲ್ಲಿ ನೀವು ಎಚ್ಚರಿಕೆಯಾಗಿರಬೇಕು. ಹಾಲೆಲೂಯ. ಎರಡನೇದಾಗಿ ದೇವರ ವಾಕ್ಯ ಹೇಳುತ್ತೆ, ಎಲ್ಲದರಲ್ಲಿ ಅರನಂಬಿಕೆಯಲ್ಲಿ ನೀವಿದ್ದೀರಾ. ನೀವು ಪ್ರಾರ್ಥನೆ ಕೂತ್ಕೊಳ್ಳುವಾಗ ನಂಬಿಕೆ ಇಲ್ಲದೆ ದೇವರನ್ನ ನೀವು ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಪ್ರಾರ್ಥನೆ ಮಾಡಕ್ ಮುಂಚೆ ಈ ವಿಚಾರದಲ್ಲಿ ನೀವು ಎರಡನೇದಾಗಿ ಎಚ್ಚರಿಕೆ ವಹಿಸಬೇಕು. ನೀವು ಬೇಡುವಂತ ವಿಷಯ ಯಾವುದಿದೆಯೋ ಆ ವಿಷಯನ ಖಂಡಿತವಾಗ್ಲೂ ದೇವರು ಮಾಡೋದಕ್ಕೆ ಸಾಧ್ಯ ಅಂತ ನೀವು ನಂಬುತ್ತೀರಾ ಅಂತ ನಿಮ್ಮನ್ನೇ ಒಂದು ಪ್ರಶ್ನೆ ಹಾಕೊಂಡು ನಂಬಿಕೆಯಲ್ಲಿ ನೀವು ಎಚ್ಚರಿಕೆಯಾಗಿ ಇರಬೇಕು. ಮೂರನೇ ವಿಚಾರ ನಾವು ನೋಡುವಾಗ, ನೀವು ಯಾವುದಾದ್ರೂ ಆಯಾಸದಲ್ಲೋ ಚಿಂತೆಯ ಭಾರದಲ್ಲೋ ಇದ್ದೀರಾ ಅಂತ ನೀವು ನೋಡ್ಬೇಕು. ಯಾವುದೋ ಭಾರ ನಿಮ್ಮ ಮೇಲೆ ಇರಬಾರ್ದು. ಈ ಕಾರ್ಯ ನನಗೆ ತುಂಬಾ ಭಯ ಆಗ್ತಾ ಇದೆ, ತುಂಬಾ ಚಿಂತೆ ಆಗ್ತಾ ಇದೆ, ಯಾವುದೋ ಏನ್ ನಡೆಯುತ್ತೋ ಅನ್ನೋ ಆತಂಕ ನನ್ನ ಕಾಡ್ತಾ ಇದೆ ಅನ್ನೋ ಭಾವನೆಯಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದ್ರೆ ನೀವು ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ ಭಾರದಲ್ಲಾಗಲಿ, ಯಾವ ಮುಜುಗರದಲ್ಲಾಗಲಿ, ಅಥವಾ ಯಾವುದೇ ಬೇಸರದಲ್ಲಾಗ್ಲಿ ನೀವಿದ್ದೀರಾ ಅಂತ ನೀವು ಎಚ್ಚರಿಕೆ ವಹಿಸಿ ಅದನ್ನ ತೆಗೆದಾಕಿ ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೋಬೇಕು. ನಿಮ್ಮ ಮನಸ್ಸನ್ನ ಸಮಾಧಾನವಾಗಿ ತಿಳಿಯಾಗಿ ನೀವು ಇಟ್ಟುಕೊಳ್ಬೇಕು. ಹಾಲೆಲೂಯ. ಹಾಗೆ ನಾವು ನೋಡುವಾಗ ಪ್ರಾರ್ಥನೆಯಲ್ಲಿ ಅವಿಧೇಯತ್ವ ಇರಬಾರ್ದು. ಪ್ರಾರ್ಥನೆಗೆ ನೀವು ಕೂತ್ಕೊಳ್ಳುವಾಗಲೇ ನಿಮ್ಮ ಮನಸ್ಸು ಹೇಳಬೇಕು, ನಾನು ದೇವರ ಮುಂದೆ ಕೂತ್ಕೊಳ್ತಾ ಇದ್ದೀನಿ, ನಾನು ದೇವರನ್ನ ಎದುರು ನೋಡ್ತಾ ಇದ್ದೀನಿ, ಆದ್ದರಿಂದ ಪ್ರಾರ್ಥನೆಯಲ್ಲಿ ನಾನು ಎಚ್ಚರಿಕೆಯಾಗಿದ್ದೀನಿ. ಸರಿಯಾ? ನೀವು ನಿದ್ದೆಗೆ, ಯಾವುದೇ ತೂಗಡಿಕೆಗೆ ಅವಕಾಶ ಕೊಡಬಾರ್ದು. ಪ್ರಾರ್ಥನೆ ಸಮಯ ನೀವು ದೇವರೊಟ್ಟಿಗೆ ಮಾತಾಡುವ ಸಮಯ, ದೇವ್ರು ಮಾತಾಡೋದನ್ನ ನೀವು ಕೇಳುವ ಸಮಯ. ಈ ನಿದ್ದೆ ವಿಚಾರದಲ್ಲಿ ನೀವು ಎಚ್ಚರವಾಗಿಲ್ಲ ಅಂದ್ರೆ ಅನವಶ್ಯಕತೆಯಾಗಿ ನಿಮಗೆ ಬರುವಂತ ಆಶೀರ್ವಾದಗಳನ್ನ ನೀವೇ ಕಳ್ಕೊಂಡು ವಂಚಿತರಾಗ್ತಾ ಇದ್ದೀರಾ. ಹಾಲೆಲೂಯ. ಸೊ ಎಚ್ಚರವಾಗಿ, ನಿದ್ದೆ ಇಲ್ಲದವರಾಗಿ, ತೂಗಡಿಕೆ ಇಲ್ಲದವರಾಗಿ, ಬಹಳ ಬಹಳ ಕೇರ್ಫುಲ್ ಆಗಿ ನೀವು ಪ್ರಾರ್ಥನೆಯಲ್ಲಿ ಇರಬೇಕು. ಇನ್ನು ಐದನೇದಾದ ಕಾರ್ಯ ನಾವು ನೋಡುವಾಗ, ಬಹಳ ಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ನೀವು ಮಾಡಬೇಕಾಗಿರುವಂತದ್ದು, ನೀವು ಉಪಯೋಗಿಸುವ ಒಂದೊಂದು ಪದಗಳು ನೀವು ಏನರ ಕುರಿತಾಗಿ, ಯಾವ ವಿಷಯದ ಕುರಿತಾಗಿ ನೀವು ಪ್ರಾರ್ಥನೆ ಮಾಡ್ಬೇಕಂತಿದ್ದೀರೋ ಇದ್ರ ಬಗ್ಗೆ ನೀವು ತುಂಬಾ ಗಮನವುಳ್ಳವರಾಗಿರ್ಬೇಕು. ಏನಕ್ಕೆ ಎಚ್ಚರಿಕೆ ಆಗಿರ್ಬೇಕು? ನೀವು ಮಾಡೋ ಪ್ರಾರ್ಥನೆ ಯಾವುದ್ರ ಕುರಿತಾಗಿರ್ಬೇಕು. ನಿಮಗೆ ಏನು ಬೇಕವತ್ತು, ಯಾವ ವಿಷಯ ಎಲ್ಲ ಇವತ್ತು ನೀವು ಪ್ರಾರ್ಥನೆಯಲ್ಲಿ ದೇವರ ಹತ್ರ ಪ್ರಸ್ತಾಪ ಮಾಡಬೇಕು. ನಿಮ್ಮ ಕಣ್ಣೀರು ದೇವರ ಮುಂದೆ ನೀವು ಹೇಳ್ಕೋಬೇಕು, ನಿಮ್ಮ ಅನಾರೋಗ್ಯ ನೀವು ದೇವರ ಮುಂದೆ ಹೇಳ್ಕೋಬೇಕು. ಪ್ರಾರ್ಥನೆ ಅನೇಕ ಜನಕ್ಕೆ ಗೊತ್ತಿಲ್ಲ. ಪ್ರಾರ್ಥನೆ ಮಾಡಿದ್ರ ಮಾಡಿದ್ವಿ, ಎಷ್ಟೊತ್ತು ಮಾಡಿದ್ವಿ, 5 ನಿಮಿಷ ಮಾಡಿದ್ವಿ, 10 ನಿಮಿಷ ಮಾಡಿದ್ವಿ, 20 ನಿಮಿಷ ಮಾಡಿದ್ವಿ ಅಂತ ಸಮಯ ಹೇಳ್ತಿಲ್ಲ. ಪ್ರಾರ್ಥನೆ ಯಾವ ತರ ಮಾಡಬೇಕು? ನನಗೆ ಇವತ್ತು ತುಂಬಾ ಅನಾರೋಗ್ಯ ಇದೆ, ನಾನು ಅದನ್ನ ದೇವರಿಗೆ ಹೇಳಬೇಕು. ನನಗೆ ಬಹಳ ಅನಾರೋಗ್ಯ ಇದೆ, ಈ ದಿನದಲ್ಲಿ ತುಂಬಾ ನಾನು ಈ ತರ ನೋವಿಂದ ಬಳಲ್ತಾ ಇದ್ದೀನಿ, ದೇವರ ಈ ಕಾಯಿಲೆಯಿಂದ ನನಗೊಂದು ಬಿಡುಗಡೆ ಕೊಡಿ. ನನಗೆ ಹಣಕಾಸಿನ ತುಂಬಾ ಸಮಸ್ಯೆ ಇದೆ, ನನಗೆ ಇದನ್ನ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ, ದೇವರ ಈ ವಿಷಯದಲ್ಲಿ ಸಹಾಯ ಮಾಡಿ. ನಮ್ಮ ಮನೆಯಲ್ಲಿ ಬಹಳ ಮನಸ್ತಾಪ ಇದೆ, ಅದಕ್ಕೆ ಏನ್ ಮಾಡಬೇಕು ಗೊತ್ತಿಲ್ಲ, ನನಗೆ ಸಹಾಯ ಮಾಡಿ. ಈ ರೀತಿಯಾಗಿ ನಿಮಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳ ಕುರಿತಾಗಿ ನಿಮ್ಮ ವಿಚಾರಗಳನ್ನ ದೇವರ ಮುಂದೆ ನೀವು ತರುವುದರಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ಒಂದನ್ನು ಕೂಡ ನೀವು ಮರೆಯಬಾರದು. ಹಾಲೆಲೂಯ. ಅದಕ್ಕೆ ಬೈಬಲ್ ವಾಕ್ಯ ಹೇಳುತ್ತೆ, ಯಾವ ಸಂಬಂಧವಾಗಿಯೂ, ಫಿಲಿಪ್ಪನು 6ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾವು ನೋಡುವಾಗ, ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡದೆ ಸಕಲ ವಿಧವಾಗಿ ನಿಮಗೆ ಬೇಕಾಗಿರುವುದನ್ನು ಏನ್ ಮಾಡಬೇಕು? ಕೃತಜ್ಞತಾ ಸ್ತುತಿಯೊಂದಿಗೆ ದೇವರಿಗೆ ತಿಳಿಯಪಡಿಸಬೇಕು. ಇದು ತುಂಬಾ ಮುಖ್ಯ. ಎಲ್ಲ ಬರ್ಕೊಳ್ಳಿ. ನೀವು ಯಾವುದರಲ್ಲಿ ಎಚ್ಚರವಾಗಿರಬೇಕು? ದೇವರು ನಿಮ್ಮ ಮುಂದೆ ಇದ್ದಾರೆ. ಈ ಸಮಯ ಅಮೂಲ್ಯವಾದದ್ದು. ಪ್ರಾರ್ಥನೆಯಲ್ಲಿರುವಾಗಲೇ, ನಾನು ದೇವರ ಮುಂದೆ ಪ್ರಾರ್ಥನೆ ಕೂತಿರುವಾಗಲೇ ನನ್ನ ಸಮಸ್ಯೆನೆಲ್ಲ ನಾನು ದೇವರ ಮುಂದೆ ಹೇಳ್ಕೋಬೇಕು. ನನಗೇನು ಸಮಸ್ಯೆ ಇದೆ, ಏನ್ ನನ್ಗೆ ಆಗ್ತಾ ಇಲ್ಲ, ಏನೊಂದು ಪ್ರಾಬ್ಲಮ್ ಅಲ್ಲಿ, ಏನೊಂದು ಬಹಳ ಒತ್ತಡದಲ್ಲಿ ನಾನಿದ್ದೀನಿ, ಅದೆಲ್ಲವನ್ನ ನಾನು ದೇವರ ಮುಂದೆ ನಾನು ತರ್ತೀನಿ ಅಂತ ಎಲ್ಲ ನೀವು ಮನಸ್ಸು ಬಿಚ್ಚಿ ದೇವರಿಗೆ ಅದನ್ನು ಹೇಳಬೇಕು. ಇನ್ನು ನೆಕ್ಸ್ಟ್ ಕಾರ್ಯ ಒಂದು, ನೀವು ಏನು ಅಗತ್ಯದಲ್ಲಿದ್ದೀರ, ನಿಮ್ಗೆ ಏನ್ ಬೇಕು, ನೀವು ಏನು ಅಗತ್ಯದಲ್ಲಿದ್ದೀರೋ ಅದನ್ನ ಎಲ್ಲವನ್ನು ಒದಗಿಸುವ ಯೆಹೋವ ಹೀರೇ ಸರ್ವಶಕ್ತರ ಮುಂದೆ ನೀವೆಲ್ಲವನ್ನ ಎಲ್ಲವನ್ನ ಬೇಡಿಕೊಳ್ಬೇಕು. ನಿಮಗೆ ಏನೇನ್ ಬೇಕು? ದೇವರೇ, ನನ್ಗೊಂದು ಒಳ್ಳೆ ಮನೆ ಬೇಕು, ಅಥವಾ ನನ್ಗೆ ಒಳ್ಳೆ ಆರೋಗ್ಯ ಬೇಕು, ನನಗಿನ್ನೂ ಹೆಚ್ಚು ಪರಿಶುದ್ಧಾತ್ಮನ ವರ ಬೇಕು, ನಾನು ಇನ್ನೂ ಹೆಚ್ಚು ಪ್ರಾರ್ಥಿಸಬೇಕು, ನನಗಿನ್ನೂ ಸಮಾಧಾನ ಬೇಕು, ನನಗೆ ಒಳ್ಳೆ ರೀತಿಯಲ್ಲಿ ಮನೆ ವಾತಾವರಣ ಸರಿಯಾಗಬೇಕು. ನಿಮ್ಮ ಅಗತ್ಯ ಏನೋ ಅದನ್ನ ದೇವರ ಮುಂದೆ ನೀವು
ಬೇಡಿಕೊಳ್ಳುವವರಾಗಿರ್ಬೇಕು. ಈಗ ಮುಂದಿನ ಭಾಗ ತುಂಬಾ ಮುಖ್ಯವಾದ ಭಾಗ. ಇನ್ನೊಂದರಲ್ಲಿ ನೀವು ಎಚ್ಚರಿಕೆ ಆಗಿರಬೇಕು. ಯಾವುದ್ರಲ್ಲಿ ಎಚ್ಚರಿಕೆ ಆಗಿರಬೇಕು? ನೀವು ಬೇಡಿದಾಗ ನಿಮ್ಮ ಮನಸ್ಸಲ್ಲಿ ದೇವರು ತರುವ ಭಾವನೆಗಳನ್ನು ನೀವು ಗಮನಿಸಿಕೊಳ್ಳುವವರಾಗಿರ್ಬೇಕು. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡುವಾಗ ನಾನು ಬೇಡಿದ ವಿಜ್ಞಾಪನೆಗೆ ನನ್ನ ಮನಸ್ಸಲ್ಲಿ ಸಮಾಧಾನ ಬರ್ತಾ ಇದೆಯಾ, ಆತಂಕ ಬರ್ತಾ ಇದೆಯಾ, ಪಶ್ಚಾತ್ತಾಪ ಬರ್ತಾ ಇದೆಯಾ, ಅಥವಾ ನನ್ನ ಮನಸ್ಸು ಗಲಿಬಿಲಿ ಆಗ್ತಾ ಇದೆಯಾ, ದೇವರು ನನ್ನ ಮನಸ್ಸಲ್ಲಿ ತರೋ ಪ್ರೇರಣೆ ಏನು? ಈ ಕುರಿತಾಗಿ ನೀವು ಎಚ್ಚರಿಕೆ ಉಳ್ಳವರಾಗಿ ಇರಬೇಕು. ಹಾಲೆಲೂಯ. ಅದೇ ರೀತಿಯಲ್ಲಿ ದೇವರು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಗಿಸಿದ್ದೀನಿ ಅಂತ ಕೊಡುವ ಉತ್ತರವನ್ನ ಕೂಡ ಎಚ್ಚರಿಕೆಯಿಂದ ನೀವು ಗಮನಿಸಬೇಕು. ಇದು ಮುಂದಿನ ಭಾಗದಲ್ಲಿ ನಾವು ನೋಡುವಾಗ ಥ್ಯಾಂಕ್ಫುಲ್ನೆಸ್. ನಾವೇನ್ ಮಾಡ್ಬೇಕಂದ್ರೆ ಏನ್ ಹೇಳಿದ ವಾಕ್ಯ ನಾವು ಓದೋಣ. ಎಲ್ಲ ಕೊಲೊಸ್ಸೆಯರು 4:2 ಭಾಗವನ್ನು ಓದೋಣ. ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವರಾಗಿರಿ, ಅದರಲ್ಲಿ ಎಚ್ಚರವಾಗಿರ್ಬೇಕು, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ. ಈಗ ಎಲ್ಲ ಪದದೊಳಗೆ ಹೇಳಿ ಕೃತಜ್ಞತೆ ಕೊನೆ ಭಾಗದಲ್ಲಿ ಇದೆ. ಯಾಕಂದ್ರೆ ಮೊದಲು ನೀವೇನಾಗಿದ್ರ ತಪ್ಪದಿರ ಪ್ರಾರ್ಥನೆ ಮಾಡ್ತಾ ಇದ್ರಿ, ಅವಾಗ ನೀವು ದೇವರನ್ನ ಸಂಧಿಸ್ತಾ ಇದ್ರಿ ಅಂತ ಅರ್ಥ. ತಪ್ಪದಿರ ಪ್ರಾರ್ಥನೆ ಮಾಡೋನ್ಗೆ ದೇವರ ಹತ್ರ ಎಲ್ಲವನ್ನ ಕೇಳುವುದಕ್ಕಾಗ್ಲಿ, ನಿನ್ನ ಕಷ್ಟವನ್ನು ಹೇಳ್ಕೊಳ್ಳುವುದಕ್ಕಾಗ್ಲಿ ಎಲ್ಲ ರೀತಿಯ ಅವಕಾಶ ಸಿಕ್ತು. ಸೊ ಪ್ರಾರ್ಥನೆಯಲ್ಲಿ ಹೇಳೋದು ಇದೆ, ಕೇಳೋದು ಇದೆ. ಹೇಳೋದು ಯಾವುದು? ನನ್ನ ಸಮಸ್ಯೆ, ನನ್ನ ಕಷ್ಟ, ನನ್ನ ಎಲ್ಲ ಬಾಧೆಗಳನ್ನ ದೇವರ ಮುಂದೆ ನಾನು ಹೇಳಿದ್ದೀನಿ. ಅದೇ ತರ ನನಗೆ ಏನ್ ಬೇಕೋ ಅದನ್ನ ಕೇಳಿದ್ದೀನಿ. ಅದೆರಡೂ ಆದ್ಮೇಲೆ ದೇವರು ನನಗೇನು ಹೇಳ್ತಾರೋ ಆ ವಿಚಾರದ ಕುರಿತಾಗಿ ನಾನು ಎಚ್ಚರಿಯಾಗಿದ್ದು ಅದನ್ನ ಕೇಳಿಸ್ಕೊಳ್ತೀನಿ. ಈಗ ತುಂಬಾ ಮುಖ್ಯ ಯಾವುದು ಅಂತ, ಯಾವುದ್ರ ಕುರಿತಾಗಿ ನೀವು ಎಚ್ಚರವಾಗಿರ್ಬೇಕು? ನೀವು ಈ ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ದೇವರ ಸಮ್ಮುಖದಲ್ಲಿರುವಾಗ ನಿಮ್ಮಲ್ಲಿ ಯಾವುದಾದ್ರೂ ಪಾಪ ಇದೆಯಾ, ಯಾವ್ದಾದ್ರು ವಿಚಾರ ದೇವರ ಮನಸ್ಸನ್ನ ನೋಯಿಸುವಂತದ್ದಾಗ್ಲಿ, ಇಷ್ಟವಾಗದಂಥದ್ದಾಗ್ಲಿ, ನಿಮ್ಮನ್ನ ದೇವರ ಮುಂದೆ ದೋಷಿಗಳಾಗಿ ನಿಲ್ಲಿಸುವ ವಿಚಾರ ಇದೆಯಾ ಅನ್ನೋದ್ರ ಕುರಿತಾಗಿ ನೀವು ಎಚ್ಚರವಾಗಿರಬೇಕು. ಯಾಕಂದ್ರೆ ಬೈಬಲ್ ಹೇಳುತ್ತೆ, ಪರಿಶುದ್ಧತೆ ಇಲ್ಲದಿರ ನೀವು ದೇವರನ್ನ ಕಾಣುವುದು ಅಸಾಧ್ಯ. ನೀವು ಪರಿಶುದ್ಧತೆ ಇಲ್ಲದಿರ ದೇವರನ್ನ ಕಾಣಕ್ಕೆ ಸಾಧ್ಯ ಇಲ್ಲ. ಯಾವುದರ ಎಚ್ಚರಿಕೆ ನಿಮ್ಗಿರಬೇಕು? ನಾನು ಪರಿಶುದ್ಧವಾದ ದೇವರ ಮುಂದೆ ಹೋಗ್ತಾ ಇದ್ದೀನಿ, ನಾನು ಪರಿಶುದ್ಧನು, ನನ್ನ ಹಾಗೆ ನೀವು ಪರಿಶುದ್ಧರಾಗಿರಿ ಅಂತ ದೇವರು ಸ್ಪಷ್ಟವಾಗಿ ನಮಗೆ ಎಚ್ಚರಿಕೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಗಂಟೆ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಬಡಿತಾ ಇರಬೇಕು. ಯಾವಾಗಲೂ ನಾವು ದೇವರ ಮುಂದೆ ಹೋದ ತಕ್ಷಣ ಮೊದಲು ನಮ್ಗೆ ಏನ್ ಎಚ್ಚರಿಕೆ ಬರ್ಬೇಕು ಗೊತ್ತಾ? ನಾನೆಲ್ಲ ಬೇಡ್ಕೋಬೇಕು, ನಾನು ಇವತ್ತು ದೇವರ ಹತ್ರ ನನ್ನ ವಿಷಯನೆಲ್ಲ ಹಂಚ್ಕೋಬೇಕು, ಅದಕ್ಕೆ ದೇವರು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೋಬೇಕು, ನನಗೆ ಬೇಕಾಗಿರೋದನ್ನೆಲ್ಲ ದೇವರ ಹತ್ರ ಬೇಡ್ಕೋಬೇಕು, ನಾನು ಏನ್ ಪದ ಉಪಯೋಗಿಸ್ಬೇಕೋ ಅದ್ರ ಕುರಿತಾಗಿ ಬಹಳ ಎಚ್ಚರಿಕೆ ಆಗಿರ್ಬೇಕು, ನಿದ್ದೆ ಹೋಗದಿರ ಎಚ್ಚರಿಕೆ ಆಗಿರ್ಬೇಕು, ಸೋಂಬೇರಿತನ ಬರದಿರ ಎಚ್ಚರಿಕೆ ಆಗಿರ್ಬೇಕು, ಚಿಂತೆಗಳಲ್ಲಿ ಮುಳುಗೋಗದಿರ ಬಹಳ ಆಕ್ಟಿವ್ ಆಗಿ ಎಚ್ಚರಿಕೆ ಆಗಿರ್ಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನಿನ್ನೂ ಪಾಪದಲ್ಲಿದ್ದೀನ, ಇಷ್ಟು ದಿನ ನನಗೆ ಅವಕಾಶ ಕೊಟ್ಟ ಮೇಲೆ ಕೂಡ ನಾನು ದೇವರ ಮುಂದೆ ಇವತ್ತು ಪಾಪಿಯಾಗಿ ನಿಂತ್ಕೊತಾ ಇದ್ದೀನ, ನೀತಿವಂತನಾಗಿ ನಂಬಿಕೆಯಲ್ಲಿ ನಿಂತ್ಕೊತಾ ಇದ್ದೀನ, ನನ್ನ ದೇವರು ಎಲ್ಲಾದ್ರೂ ನನ್ನಲ್ಲಿ ಪಾಪ ಕಂಡಿಡ್ಕೊಳ್ಳುವುದಕ್ಕಾಗ್ಲಿ, ಅದಕ್ಕೆ ಎಲ್ಲಾದ್ರೂ ನನ್ನ ದೋಷಿ ಅಂತ ನಿಲ್ಲಿಸೋದಕ್ಕಾಗ್ಲಿ ಸ್ಥಳ ಕೊಡ್ತಿದ್ದೀನ ಅನ್ನುವ ಎಚ್ಚರಿಕೆ ನಮ್ಮಲ್ಲಿರಬೇಕು. ಆ ಎಚ್ಚರಿಕೆ ಬಂದ ಕೂಡಲೇ ದೇವರೇ, ನಾನು ಈ ವಾಕ್ಯಗಳನ್ನು ಮುಂದೆ ಬರುವಾಗಲೂ, ನಾನು ಬೇಡ್ಕೊಳ್ಳುವಾಗಲೂ ಮೊದಲು ನನಗೆ ಎಲ್ಲದರಲ್ಲಿ ಪಾಪದಿಂದ ನನಗೆ ಕ್ಷಮಾಪಣೆ ಬೇಕು, ಬಿಡುಗಡೆ ಬೇಕು, ಪಶ್ಚಾತ್ತಾಪದಿಂದ ನನ್ನ ಪಾಪಗಳಿಗೆ ಎಚ್ಚರಿಕೆಯಾಗಿ ನಾನು ಮುಂದೆ ಕ್ಷಮೆ ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳುವಾಗ ದೇವರು ನಿಮ್ಮನ್ನ ಆಶೀರ್ವದಿಸುವವರಾಗಿದ್ದಾರೆ. ಹಾಲೆಲೂಯ. ಈ ಎಚ್ಚರಿಕೆ ಎಲ್ಲ ಮುಗಿಯಿತು. ಎಚ್ಚರಿಕೆಯಾಗಿ ಪಾಪಗಳನ್ನ ಆಯ್ಕೆ ಮಾಡಿದ್ವಿ, ಎಚ್ಚರಿಕೆಯಾಗಿ ಬೇಡ್ಕೊಂಡ್ವಿ, ಎಚ್ಚರಿಕೆಯಾಗಿ ದೇವರು ಏನ್ ಹೇಳಿದ್ರು ಅದನ್ನ ಕೇಳಿಸ್ಕೊಂಡ್ವಿ. ಈಗ ನಡೆಯೋ ಕಾರ್ಯ ಏನು ಗೊತ್ತಾ? ಈ ಮೊದಲನೇ 2ನೇ ಭಾಗದಲ್ಲಿ ನೀವು ಮಾತ್ರ ಆಕ್ಷನ್ ಅಲ್ಲಿ ಇದ್ದೀರಾ. ಅಂದ್ರೆ ಮೊದಲನೇ ಭಾಗದಲ್ಲಿ ತಪ್ಪದಿರ ನೀವು ಪ್ರಾರ್ಥನೆ ಮಾಡಿದ್ರಿ, 2ನೇದ್ರಲ್ಲಿ ಎಚ್ಚರವಾಗಿ ದೇವರ ಮುಂದೆ ಎಲ್ಲದರಲ್ಲಿ ನಡ್ಕೊಂಡ್ರಿ. ಈಗ 3ನೇ ದೇವರು ಹೇಳಿದ್ದೆ, ಯಾವಾಗ ನೀವು ಈ ಕಾರ್ಯ ಮಾಡಿ ಮುಗಿಸಿದ್ರೋ ದೇವರ ವಾಕ್ಯ ಏನ್ ಹೇಳಿದೆ ಗೊತ್ತಾ? ನೀವೀಗ ಕೃತಜ್ಞರಾಗಿರುವ ಸಮಯಕ್ಕೆ ಬಂದ್ಬಿಟ್ಟಿದ್ದೀರಾ. ಅಂದ್ರೆ ನೀವು ಕೇಳಿದನ್ನೆಲ್ಲ ದೇವರು ಕೊಟ್ಟಿದ್ದಾರೆ. ಹಾಲೆಲೂಯ. ನೀವು ಬೇಡಿದ ಎಲ್ಲ ಕಾರ್ಯಗಳನ್ನ ದೇವರು ಉತ್ತರಿಸಿದ್ದಾರೆ. ನೀವು ಆಯ್ಕೆ ಮಾಡಿದ ಪಾಪಗಳಿಗೆ ದೇವರು ಕ್ಷಮಾಪಣೆ ಕೊಟ್ಟಿದ್ದಾರೆ. ನೀವು ಹೇಳಿದ ಎಲ್ಲ ಕಷ್ಟಗಳನ್ನ ದೇವರು ತೀರಿಸಿದ್ದಾರೆ. ನಿಮ್ಮ ನೋವಿಗೆ ದೇವರು ಸಂತೈಸುವಿಕೆಯಿಂದ ನಿಮ್ಮನ್ನ ತೃಪ್ತಿಪಡಿಸಿದ್ದಾರೆ. ನಿಮ್ಮ ಅಗತ್ಯಗಳನ್ನ ದೇವರು ಪೂರೈಸಿದ್ದಾರೆ. ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮಗೆ ಉತ್ತರ ಕೊಟ್ಟು ಮುಗಿಸಿರುವ ನಿಮಿತ್ತ ನೀವೀಗ ಏನ್ ಮಾಡಬೇಕು?
ಕೃತಜ್ಞತಾ ಸ್ತುತಿಯನ್ನ ದೇವರಿಗೆ ಮಾಡ್ಬೇಕು. ಯೇಸುವೇ, ನಾನು ಬರುವಾಗ ಪಾಪದಲ್ಲಿ ಬಂದು ಪ್ರಾರ್ಥನೆಯಲ್ಲಿ ಕೂತ್ಕೊಂಡೆ, ನನ್ನ ಮನಸ್ಸು ಚುಚ್ಚುತ್ತಾ ಇತ್ತು. ನಿಮ್ಮ ಮುಂದೆ ಆರಕೆ ಮಾಡುವಾಗ ನೀವು ನನಗೆ ಕ್ಷಮೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಪರಿಹರಿಸಿದ್ದಕ್ಕಾಗಿ ಸ್ತೋತ್ರ. ನಾನು ಅದೇ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಬಹಳ ಚಿಂತೆ ಭಾರಗಳಿತ್ತು, ಅದನ್ನೆಲ್ಲ ನಿಮ್ಮ ಮುಂದೆ ನಾನು ಇಳಿಸಿದೆ. ಇವಾಗ ನನಗೆ ಪರಿಪೂರ್ಣವಾಗಿ ಅದರಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾನು ಅನೇಕ ಕೊರತೆಗಳ ಮಧ್ಯದಲ್ಲಿ ಭಯ, ಆತಂಕ, ಚಿಂತೆ, ಅನೇಕ ಸಮಸ್ಯೆಗಳನ್ನ ನಿನ್ನ ಮುಂದೆ ಹೊತ್ಕೊಂಡು ಬಂದೆ. ಅದೆಲ್ಲ ವಿಚಾರದಲ್ಲೂ ನನಗೆ ಉತ್ತರ ಕೊಟ್ಟು ಬಿಡುಗಡೆ ಕೊಟ್ರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದೇ ರೀತಿಯಲ್ಲಿ ನನಗೆ ಏನೇನು ಅಗತ್ಯ ಇದೆಯೋ ಅದನ್ನು ನಿಮ್ಮ ಹತ್ರ ಬೇಡಿಕೊಂಡೆ, ಅದೆಲ್ಲವನ್ನ ಇವತ್ತು ನೀವು ಪೂರೈಸಿದ್ರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಬೇಡುವ ಎಲ್ಲ ಕಾರ್ಯ, ನಾನು ಈ ಪ್ರಾರ್ಥನೆಯನ್ನು ಇಷ್ಟೊತ್ತು ನಿಮ್ಮ ಹತ್ರ ಏನೇನು ಹಂಚಿಕೊಂಡೋ ಅದೆಲ್ಲ ನೀವು ಕಿವಿಗೊಟ್ಟು ಕೇಳಿದ್ರ, ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ, ನನ್ನ ಜೀವಿತದ ಕಾರ್ಯಗಳನ್ನ ಪರಿಪೂರ್ಣವಾಗಿ ಆಶೀರ್ವದಿಸಿದಿರಾ. ನಿಮಗೆ ಸ್ತೋತ್ರಪ್ಪ. ಹಾಲೆಲೂಯ. ಈ ಸ್ತೋತ್ರ ನಮಗೆ 4 ಕಾರ್ಯಗಳನ್ನ ನಮ್ಮ ಕೈಯಲ್ಲಿ ಮಾಡಿಸುತ್ತೆ. ಇದು 4ಕ್ಕೆ ಸಂಕೇತವಾಗಿದೆ. ಮೊದಲನೇದು ನಮ್ಮ ನಂಬಿಕೆಯನ್ನ ದೇವರಿಗೆ ತೋರಿಸುತ್ತೆ. ಇಟ್ ಶೋಸ್ ಅವರ್ ಫೇತ್ ಟು ಗಾಡ್. ಏನ್ ತೋರಿಸುತ್ತೆ? ನಮ್ಮಲ್ಲಿ ದೇವರು ಖಂಡಿತ ನಮ್ಮ ಮುಂದೆ ಇದ್ದಾರೆ, ನಾನು ಮಾಡಿದ ಪ್ರಾರ್ಥನೆಗಳನ್ನ ಕೇಳಿದ್ರು ಅನ್ನುವುದಕ್ಕೆ ನಾವು ಥ್ಯಾಂಕ್ಸ್ ಹೇಳೋದು ಅದು ಗುರುತಾಗಿದೆ. ಯಾರು ಥ್ಯಾಂಕ್ಸ್ ಹೇಳ್ತಾರೆ? ನನ್ನ ಪ್ರಾರ್ಥನೆ ದೇವರು ಕೇಳಿದ್ರು, ಅವ್ರು ಉತ್ತರ ಕೊಟ್ಟರು, ನಾನು ಬೇಡಿದ್ದನ್ನ ನಾನು ಹೊಂದ್ಕೊಂಡಿದ್ದೀನಿ, ನಾನು ಏನೆಲ್ಲ ಕೇಳಿದ್ನು ಅಂತ ದೇವರು ನನಗೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಒಂದು ವೇಳೆ ಇವತ್ತು ನಿಮಗೆ ಬಹಳವಾಗಿ ಒಂದು ಕೆಲಸ ಇಲ್ದಿರ ನೀವು ಇರ್ಬೋದು, ನನಗೆ ಇವತ್ತೊಂದು ಕೆಲಸನೇ ಇಲ್ಲ ದೇವರೇ, ಈ ತಿಂಗಳ ಜೀವನ ಯಾವ ರೀತಿಯಲ್ಲಿ ಮಾಡಲಿ. ನೀವು ಮಾಡಬೇಕಾಗಿರೋ ಕೆಲಸ ತಪ್ಪದೇ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಎಚ್ಚರಿಕೆಯಾಗಿ, ದೇವರೇ ನನ್ನೆಲ್ಲ ಕಾರ್ಯಗಳನ್ನ ನಿನ್ನ ಮುಂದೆ ಆಯ್ಕೆ ಮಾಡಿದ್ದೀನಿ, ಇವತ್ತು ನನಗೊಂದು ಕೆಲಸದ ಅಗತ್ಯ ಇದೆ, ನನ್ನ ಜೀವಿತದ ಪರಿಸ್ಥಿತಿ ಈ ತರ ಇದೆ, ನನಗೆ ಸಹಾಯ ಮಾಡಿ ಅಂತ ನೀವು ಕೇಳ್ಕೊಳ್ಳುವಾಗ, ಬಹಳ ಮುಖ್ಯವಾಗಿ ದೇವರು ನಿಮಗೆ ಆ ಕಾರ್ಯ ಮಾಡಿದರೆ ಅಂತ ನೀವು ನಂಬುವಾಗ ನೀವೇನಂತ ಹೇಳ್ಬೇಕು? ಕೃತಜ್ಞತೆಯಿಂದ, ದೇವರೇ ಕೆಲಸ ಇಲ್ಲದವನಾಗಿ ಪ್ರಾರ್ಥನೆಯಲ್ಲಿ ಕೂತಿದ್ದೆ, ನಿಮ್ಮ ಬಳಿಯಲ್ಲಿ ಕೆಲಸ ಕೇಳಿದೆ, ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರ. ಇನ್ನು ನಿಮ್ಗೆ ಕೆಲಸ ಸಿಕ್ಕಿಲ್ಲ, ಆದ್ರೆ ನಿಮ್ಮ ದೃಢತೆ ಏನೋ, ನಾನ್ ಪ್ರಾರ್ಥನೆಯಲ್ಲಿ ದೇವರನ್ನ ಇವತ್ತು ಸಂಧಿಸಿ ಕೆಲಸ ಕೇಳ್ಕೊಂಡಿದ್ದ ನಿಮಿತ್ತ ದೇವರು ನನಗೆ ಕೆಲಸವನ್ನು ಕೊಟ್ಟಿದ್ದಾರೆ. ಹಾಲೆಲೂಯ. ಈ ಇನ್ನೊಂದು ತುಂಬಾ ಮುಖ್ಯವಾದ ಭಾಗಕ್ಕೆ ನಾನು ಬರ್ತೀನಿ. ಈಗ ಕೃತಜ್ಞತೆಯಲ್ಲಿ ಮೊದಲನೇದು ನಾವು ದೇವರಿಗೆ ನಂಬಿಕೆಯನ್ನು ತೋರಿಸ್ತೀವಿ. ಎರಡನೇದು, ನಾವು ದೇವರಿಗೆ ಕೊಡುವುದಕ್ಕೆ ನಮ್ಮ ಹತ್ರ ಏನೋ ಇಲ್ಲ. ದೇವರ ವಾಕ್ಯ ಹೇಳಿದೆ, ಭೂಮಿಯು ಅದರಲ್ಲಿರುವ ಸಮಸ್ತವೂ ನನ್ನದೇ, ನೀವು ನನಗೆ ಏನನ್ನು ಕೊಟ್ಟು ತೃಪ್ತಿಪಡಿಸುವುದಕ್ಕೆ ಸಾಧ್ಯ. ನಮ್ಮ ಕೈಯಲ್ಲಿ ದೇವರಿಗೆ ಕೊಡೋದಕ್ಕಿರುವ ಅಮೂಲ್ಯವಾದ ಕಾರ್ಯ ಏನಂದ್ರೆ, ಹೃದಯ ತುಂಬಿ ದೇವರು ಮಾಡಿದ ಉಪಕಾರಗಳನ್ನ ನೆನೆಸ್ಕೊಂಡು ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದ ನಿಮಿತ್ತ ಕೃತಜ್ಞತೆ ಉಳ್ಳವರಾಗಿ ನಾವು ದೇವರಿಗೆ ಆ ವಂದನೆಯನ್ನು ಗೌರವಾರ್ಥವಾಗಿ ತಿಳಿಸ್ತೀವಿ. ನೀವು ಹೇಳೋ ಕೃತಜ್ಞತೆ ದೇವರನ್ನ ಗೌರವಿಸುವುದಕ್ಕೆ ಸಮ. ಹಾಲೆಲೂಯ. ಸೊ ಮೊದಲನೇದು ನಿಮ್ಮ ನಂಬಿಕೆ ತೋರಿಸುತ್ತೆ, ಎರಡನೇದು ಗೌರವವನ್ನು ತೋರಿಸುತ್ತೆ, ಮೂರನೇದು ನಿಮ್ಮ ನಂಬಿಗಸ್ತಿಕೆಯನ್ನು ತೋರಿಸುತ್ತೆ. ಮೊದಲನೇದು ನಂಬಿಕೆ, ನಿಮಗೆ ನಂಬಿಕೆ ಇದೆ, ನೀವು ಬೇಡಿದ್ದನ್ನ ದೇವರು ಕೊಟ್ಟರು. ಎರಡನೇದು, ನಿಮಗೆ ದೇವರ ಮೇಲೆ ಗೌರವ ಇದೆ, ದೇವರೇ ನಾನು ಏನೂ ಇಲ್ಲ, ಅಲ್ಪನಾಗಿದ್ದೀನಿ ಅಂತವನ ಪ್ರಾರ್ಥನೆಗೆ ನೀವು ಉತ್ತರ ಕೊಟ್ರಿ, ನಿಮ್ಮನ್ನ ನಾನು ಗೌರವಿಸ್ತೀನಿ. ಮೂರನೇದು, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಂಬಿಗಸ್ತನಾಗಿದ್ದೀನಿ. 10 ಜನ ದೇವರ ಬಳಿಯಲ್ಲಿ ಬಂದ್ರು, ಎಲ್ಲರಿಗೂ ದೇವರು ಅದೇ ಅದ್ಭುತ ಮಾಡಿ ಬಿಡುಗಡೆ ಕೊಟ್ಟರು. ಆದ್ರೆ 10 ಜನದ ಪೈಕಿ 9 ಜನ ತಿರುಗಿ ಅವರ ಬಳಿಗೆ ಬರಲೇ ಇಲ್ಲ, ಒಬ್ಬನು ಮಾತ್ರ ವಾಪಸ್ ಬರ್ತಾರೆ. ದೇವರು ಕೇಳ್ತಾರೆ, ನೀವು ಬಂದವರು 10 ಜನ, ಇನ್ನು 9 ಜನ ಎಲ್ಲಪ್ಪ? ಹಾಲೆಲೂಯ. ಅನೇಕರು ಇವತ್ತು ನಾವು ನಂಬಿಗಸ್ತಿಕೆಯನ್ನ ಕಳ್ಕೊಳ್ತಾ ಇದ್ದೀವಿ. ನಾವು ದೇವರ ಹತ್ರ ನಮ್ಮ ಸಮಸ್ಯೆಗಳಿದ್ದಾಗ ಓಡಿ ಬರ್ತಾ ಇದ್ದೀವಿ, ನಾವು ಇಕ್ಕಟ್ಟುಗಳಲ್ಲಿರೋ ಓಡಿ ಬರ್ತಾ ಇದ್ದೀವಿ, ನಮ್ಗೆ ಏನ್ ಬೇಕೋ ಅದನ್ನ ಕೇಳ್ಕೊಳ್ತಾ ಇದ್ದೀವಿ. ದೇವರ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದಾರೆ, ನಮಗೆ ಬೇಕಾದದನ್ನ ಕೊಡ್ತಾ ಇದ್ದಾರೆ, ನಮ್ಮ ಜೀವಿತಗಳಲ್ಲಿ ಎಲ್ಲದರಲ್ಲಿ ನಮ್ಗೆ ಅನುಕೂಲ ಮಾಡಿ ನಮ್ಮ ಜೀವಿತಗಳನ್ನ ಕಾಪಾಡಿ ಕನಿಕರಿಸಿ ಒಳ್ಳೆ ಸ್ಥಿತಿಗೆ ತಂದಿದ್ದಾರೆ. ಆದ್ರೆ ನಾವು ಆತನ ಕಾರ್ಯವನ್ನ ಮರೆತು ಅದನ್ನ ಕೃತಜ್ಞತೆಯಲ್ಲಿ ತೋರಿಸೋದ್ರಲ್ಲಿ ವಿಫಲರಾಗ್ತಾ ಇದ್ದೀವಿ. ಆ ನಂಬಿಗಸ್ತಿಕೆಗೆ ನಾವು ಎಲ್ಲೋ ಕಮ್ಮಿ ಮುಖ್ಯ ಕೊಡ್ತಾ ಇದೀವಿ. ಅದಕ್ಕೆ ಇವತ್ತು ನಾವು ಯಾವಾಗ ಸ್ತೋತ್ರ ಮಾಡ್ತೀವೋ ಅವತ್ತಿಂದ ಮಾತ್ರ ಅಲ್ಲ, ನಾನು ಎಷ್ಟು ಸಾರಿ ಬೇಡುವಾಗಲೆಲ್ಲ ದೇವರು ನನಗೆ ನಂಬಿಗಸ್ತರಾಗಿದ್ದಾರೆ. ನಾನಿಲ್ಲಿ ಪ್ರಾರ್ಥನೆ ಮಾಡಿ ಆಚೆ ಹೋದೆ, ನನ್ನ ಮೇಲೆ ಯಾವುದೋ ದೊಡ್ಡ ಜಗಳ ಆಗಬೇಕಾಗಿರೋ ವ್ಯಕ್ತಿ, ನನ್ನನ್ನು ಅಸಹಿಸ್ಕೊಂತ ಇದ್ದ ವ್ಯಕ್ತಿ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇದು ದೇವರ ನಂಬಿಗಸ್ತಿಕೆ. ಇವತ್ತು ನಮ್ಮ ಮನೆಯಲ್ಲಿ ಅನೇಕ ಕೆಟ್ಟ ವಾತಾವರಣ, ಎಲ್ಲರೂ ಕಾಯಿಲೆಗಳಲ್ಲಿ ಮಲಗಿದ್ವಿ, ಅನೇಕ ಹಣ ಖರ್ಚಾಗಬೇಕಾಗಿತ್ತು, ಅನೇಕರ ಜೀವ ಕಳ್ಕೋಬೇಕಾಗಿತ್ತು, ಅನೇಕರ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗಿತ್ತು. ಆದ್ರೆ ನಾನು ಮಾಡಿದ ಪ್ರಾರ್ಥನೆಗೆ ದೇವರು ನಂಬಿಗಸ್ತರಾಗಿ ಉತ್ತರ ಕೊಟ್ಟಿದ್ದ ನಿಮಿತ್ತ ಇವತ್ತು ನಮ್ಮನೆ ಆರೋಗ್ಯವಾಗಿದೆ, ಇವತ್ತು ನಮ್ಮನೆ ಸುಭಿಕ್ಷವಾಗಿದೆ, ಇವತ್ತು ಯಾವ ಹಣಕಾಸಿನ ಖರ್ಚಿಲ್ಲದಿಲ್ಲ, ಯಾವ ಹಾಸ್ಪಿಟಲ್ ನಮ್ಮ ಮನೆಯವರು ಇಲ್ಲದಿಲ್ಲ, ಕ್ಷೇಮವಾಗಿ ನಾವು ಮನೆಯಲ್ಲಿದ್ದೀವಿ. ಇದು ದೇವರ ನಂಬಿಗಸ್ತಿಕೆ. ಹಾಲೆಲೂಯ. ದೇವರು ನಂಬಿಗಸ್ತರಾಗಿರೋ ತರನೇ ನೀವು ಪ್ರತಿಯೊಂದರಲ್ಲಿ ದೇವರಿಂದ ಹೊಂದ್ಕೊಂಡಿರೋ ಕಾರ್ಯಕ್ಕೆ ಸ್ತೋತ್ರ ಹೇಳುವಾಗ
ಕೃತಜ್ಞತೆ ಸಲ್ಲಿಸುವಾಗ ನಿಮ್ಮ ನಂಬಿಗಸ್ತಿಕೆ ದೇವರ ಮುಂದೆ ಪ್ರದರ್ಶನವಾಗುತ್ತೆ. ಹಾಲೆಲೂಯ, ಆಮೆನ್. ಇದೆಲ್ಲ ಒಳ್ಳೆಯದು, ಆದ್ರೆ ಒಂದೇ ಒಂದು ವಿಚಾರ ನೆನಪಿಟ್ಕೊಳ್ಳಿ, ಇದೆಲ್ಲ ಆಟೋಮೆಟಿಕ್ ಆಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಒಂದು ವಿಚಾರ ಎಚ್ಚರಿಕೆಯಿಂದ ನಾವು ಗಮನಿಸ್ಕೋಬೇಕು. ಏನ್ ಗೊತ್ತಾ, ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆದ್ರೆ ಆ ಪ್ರಾರ್ಥನೆಗೆ ಇನ್ನೂ ಉತ್ತರ ಬಂದಿಲ್ಲ. ಯಾರ ತರ ಇದ್ರು ಅವ್ರು ಮಾತ್ರ ಒಂದು ಹಾಲೆಲೂಯ ಹೇಳಿ ಕೈ ಎತ್ತಿ, ಫಸ್ಟ್ ತುಂಬಾ ದೇವರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನೀವು ಹೇಳಿದಂಗೆ ಇದೆಲ್ಲ ಭಾಗನ ಓಕೆ, ಈಗ ಅದ್ಭುತ ನಡೀತು ಹೊಂದ್ಕೊಂಡೆ, ತಪ್ಪದಿರ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತೀರಾ, ಮಾಡ್ತೀನಿ ಸರಿ, ಎಚ್ಚರಿಕೆಯಾಗಿನೂ ಎಲ್ಲ ಮಾಡಿದೆ, ಈಗ ಕೃತಜ್ಞತಾ ಸ್ತುತಿನೂ ಹೇಳಿದೆ, ಆದ್ರೆ ಈ ವಿಚಾರ ಅದ್ಭುತನೇ ನಡೀಲಿಲ್ವಲ್ಲ, ನಾನು ಹೆಂಗೆ ಕೃತಜ್ಞತೆ ಹೇಳೋದು ಅಂತ ಕೇಳುವಾಗ, ನೀವು ಹೇಳಿದ ಪ್ರಕಾರ ಥ್ಯಾಂಕ್ಸ್ ಹೇಳಿದೆ, ಆದ್ರೂ ಏನು ಇನ್ನೂ ನಡೆದಿಲ್ಲ, ನಾನು ಹೊಂದ್ಕೊಳಕ್ಕಾಗಿಲ್ಲ, ನನ್ನ ಕಷ್ಟ ಇನ್ನೂ ಜಾಸ್ತಿ ಆಗ್ತಾ ಇದೆ, ಇನ್ನೂ ನನ್ನ ದಿನಕ್ಕೆ ಕಷ್ಟಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲೋ ನನಗೆ ಬಹಳ ಆತಂಕ ಭಯ ಆಗ್ತಾ ಇದೆ ಅಂದ್ರೆ ಎಚ್ಚರಿಕೆ ಆಗಿರಿ. ಯಾವುದರಲ್ಲಿ ನೀವು ದೇವರ ಚಿತ್ತರ ಪ್ರಕಾರ ಪ್ರಾರ್ಥನೆ ಮಾಡಿದ್ರ ಅಥವಾ ನಿಮ್ಮ ಪ್ರಾರ್ಥನೆಯಲ್ಲಿ ಏನಾದರೂ ಲೋಪ ಇದೆಯಾ, ನೀವು ಕೇಳ್ತಾ ಇರೋದಕ್ಕೆ ನೀವು ಬೇಡಿರೋ ಕಾರ್ಯ ನಿಮ್ಮ ಜೀವನದಲ್ಲಿ ಯಾಕೆ ನಡಿಲ್ಲ ಅನ್ನೋದ್ರಲ್ಲಿ ನೀವು ಎಚ್ಚರಿಕೆ ಆಗಿರಬೇಕು. ಹಾಲೆಲೂಯ, ಹೇಳಿ ಪಕ್ಕದಲ್ಲಿ ಎಚ್ಚರಿಕೆ ಆಗಿರು. ಯಾವುದ್ರಲ್ಲಿ ಎಚ್ಚರಿಕೆ ಆಗಿರು, ನೀನ್ ಮಾಡ್ತಾರೋ ಪ್ರಾರ್ಥನೆ ಯಾಕೆ ದೇವರ ಬಳಿಗೆ ಹೋಗಿ ಸೇರ್ತಾ ಇಲ್ಲ, ನೀನ್ ಮಾಡ್ತಾರೋ ಪ್ರಾರ್ಥನೆಗೆ ಯಾಕೆ ದೇವರು ಕಿವಿಗೊಡ್ತಾ ಇಲ್ಲ, ಯಾವ್ದಾದ್ರು ವಿಚಾರದಲ್ಲಿ ದೇವರಿಗೆ ಹರಕೆ ಮಾಡಿ ನಾವೆಲ್ಲೋ ತಪ್ಪಿದೀವ, ಯಾವ್ದಾದ್ರು ವಿಚಾರದಲ್ಲಿ ದೇವರಿಗೆ ಹಿಡಿಸದ ಗುಣ ನಡತೆಗಳು ನಮ್ಮಲ್ಲಿ ಇದೆಯಾ, ಯಾವ್ದಾದ್ರು ವಿಚಾರ ನಾವು ಮಾಡೋ ಪ್ರಾರ್ಥನೆಯ ರೀತಿ ಏನಾದ್ರು ತಪ್ಪಿದೆಯಾ, ನಾವು ಮಾಡ್ತಾ ಇರೋ ಪ್ರಾರ್ಥನೆ ದೇವರಿಗೆ ತಿಳಿಸ್ತಾ ಇರೋ ಅಂಶಗಳಲ್ಲಿ ನಾವೇನಾದ್ರು ತಪ್ಪು ಮಾಡಿದೀವ, ಎಲ್ಲವನ್ನ ನೀವು ಒಂದ್ಸರಿ ಎಚ್ಚರಿಕೆಯಾಗಿ ಗಮನಿಸಿಕೊಳ್ಳುವಾಗ ಖಂಡಿತ ನಿಮ್ ಜೀವನ ಆಶೀರ್ವಾದವಾಗಿರುತ್ತೆ. ಒಂದು ವ್ಯಕ್ತಿ ಒಂದು ಒಳ್ಳೆ ವೆಹಿಕಲ್ ಅನ್ನ ತಗೊಂಡು ಅದನ್ನ ಪ್ರಾರ್ಥನೆಯಲ್ಲಿ ಒಪ್ಪಿಸ್ಬಿಟ್ಟು ಸ್ಟಾರ್ಟ್ ಮಾಡಿ ಡೆಡಿಕೇಟ್ ಮಾಡಿ ಹೊರಡಬೇಕನ್ನುವಾಗ ಆ ಒಂದು ಒಳ್ಳೆ ಸಂದೇಶಕರು, ಒಂದು ಒಳ್ಳೆ ಪಾಸ್ಟರ್ ಸಾಕ್ಷಿಯನ್ನು ಹೇಳಿದ್ರು. ಆ ಸಾಕ್ಷಿ ಹೇಳುವಾಗ ಅದು ತುಂಬಾ ನಮ್ಗೆಲ್ಲ ಒಂದು ಎಚ್ಚರಿಕೆಯ ಪಾಠವಾಗಿರಬೇಕು. ಏನಾಯ್ತು, ಎಲ್ಲ ಪ್ರೇಯರ್ ಮಾಡಿದ್ರು, ಎಲ್ಲ ಪ್ರೇಯರ್ ಮಾಡಿ ಚೆಕ್ ಮಾಡಿದ್ರು, ಅದರಲ್ಲಿ ಏನಾಗಿಲ್ಲ, ಸ್ಟಾರ್ಟೇ ಆಗಿಲ್ಲ, ವೆಹಿಕಲ್ಲೇ ಸ್ಟಾರ್ಟ್ ಆಗಿಲ್ಲ. ಸೊ ಹೊಸ ಒಂದು ವೆಹಿಕಲ್, ಯಾಕೆ ಈ ವೆಹಿಕಲ್ ಸ್ಟಾರ್ಟ್ ಆಗಿಲ್ಲ ಅಂತ ಪರೀಕ್ಷೆ ಮಾಡಿ ನೋಡುವಾಗ ಆ ವೆಹಿಕಲ್ಗೆ ಏನು ಪೆಟ್ರೋಲೇ ಹಾಕಿಲ್ಲ, ಫ್ಯೂಯಲೇ ಹಾಕಿಲ್ಲ. ನೋಡಿ, ನಮ್ಮ ಜೀವನದಲ್ಲೂ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಾವು ಪ್ರಾರ್ಥನೆ ಮಾಡೋದ್ರಲ್ಲಿ ಚಿಕ್ಕ ಅಂಶ ಯಾವ್ದಾದ್ರು ನಾವು ಬಿಟ್ಟಿದ್ರೆ ಆ ಚಿಕ್ಕ ಅಂಶನ ನಾವು ನೋಡ್ಕೊಳಕ್ ಹೋಗಲ್ಲ, ಆದ್ರೂ ನಾವೇನ್ ಮಾಡ್ತೀವಿ, ಬೇರೆಯವ್ರನ್ನ ದೂಷಣೆ ಮಾಡ್ತೀವಿ, ದೇವರನ್ನ ದೂಷಣೆ ಮಾಡ್ತೀವಿ, ನಮ್ಮನ್ನ ನಾವೇ ಶಾಪ ಹಾಕೊಳ್ತೀವಿ, ಬಹಳ ಫ್ರಸ್ಟ್ರೇಟ್ ಆಗ್ತೀವಿ, ಕೋಪ ಜಿಗುಪ್ಸೆಗೊಳ್ತೀವಿ. ಯಾಕೆ ನಾನು ಪ್ರೇಯರ್ ಮಾಡಿದ್ರೆ ಅದ್ಭುತ ನಡೀತಾ ಇಲ್ಲ, ಯಾಕೆ ನಾನು ಎಲ್ಲ ವಿಚಾರದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಕೋಪ ಮಾಡಿಕೊಂಡು ಶಪಿಸುವುದನ್ನು, ಬೇರೆಯವ್ರನ್ನ ದೂರುವುದನ್ನು ಬಿಟ್ಟು ನಾವು ಮಾಡಬೇಕಾಗಿರೋ ಕೆಲಸ ಏನು, ಎಚ್ಚರಿಕೆಯಾಗಿ ಒಂದು ಸರಿ ತಿರುಗಿ ಹಿಂತಿರುಗಿ, ಯಾಕೆ ದೇವರು ನನಗೆ ಈ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ, ಯಾಕೆ ಈ ಕಾರ್ಯ ನಡೀತಾ ಇಲ್ಲ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸುವಾಗ ಅದಕ್ಕೆ ಏನ್ ತಡೆ ಇದೆ, ದೇವರು ನಮ್ಮೊಟ್ಟಿಗೆ ಮಾತಾಡುವವರಾಗಿದ್ದಾರೆ. ಹಾಲೆಲೂಯ. ಇವತ್ತೆಲ್ಲ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಬಿಟ್ಬಿಡ್ಬೇಡಿ. ಯಾವುದೇ ಕಾರ್ಯ ನಡೆಯುವವರೆಗೂ ನೀವು ಒಂದು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಬೇಡಿ. ಆದ್ರೆ ಏನ್ ಮಾಡಿ, ಎಚ್ಚರಿಕೆಯಾಗಿ ಯಾಕೆ ದೇವರಿಂದ ನನಗೆ ಉತ್ತರ ಬರಲಿಲ್ಲ, ಒಂದು ವೇಳೆ ನಾನು ಏನಾದ್ರು ತಪ್ಪು ಮಾಡಿದ್ದೀನ, ಒಂದು ವೇಳೆ ನಾನು ಮಾಡಿದ ಪ್ರಾರ್ಥನೆ ಏನಾದ್ರು ತಪ್ಪಿದೆಯಾ, ನಾನು ಕೇಳ್ಕೊಂಡಿರೋದು ನನಗೇನಾದ್ರು ಅಪಾಯ ತರುತ್ತಾ, ದೇವರನ್ನು ವಿಚಾರಿಸುವಾಗ ಖಂಡಿತ ನಿಮ್ಮ ಪ್ರಾರ್ಥನೆ ಯಾಕೆ ಉತ್ತರಿಸಲ್ಪಡಲಿಲ್ಲ ಅಂತ ದೇವರು ನಿಮಗೆ ಉತ್ತರವನ್ನು ಕೊಡ್ತಾರೆ. ಹಾಲೆಲೂಯ. ಇವತ್ತು ಈ ವಾಕ್ಯದಲ್ಲಿ 3 ಅಂಶ ನೋಡಿದೀವಿ. ಎಷ್ಟೇ ಸಮಸ್ಯೆ ಇದ್ರು ಯಾವುದೇ ಕಾರಣ ಕೊಟ್ಟು ನಾವು ಪ್ರಾರ್ಥನೆಯನ್ನ ತಪ್ಪಿಸಬಾರದು. ಅದು ಸಭೆಯಲ್ಲಿರೋ ಪ್ರಾರ್ಥನೆ ಆದ್ರೂ ಸರಿ, ನೀವು ಮನೆಯಲ್ಲಿ ಮಾಡುವ ಕುಟುಂಬ ಪ್ರಾರ್ಥನೆ ಆದ್ರೂ ಸರಿ, ಅಥವಾ ನೀವು ಮಾಡುವ ಏಕಾಂತವಾದ ಒಬ್ಬರೇ ದೇವರ ಅಂತರಂಗ ನೋಡುವವರಿಗೆ ನೀವು ಮಾಡುವ ಪ್ರಾರ್ಥನೆ ಆದ್ರೂ ಸರಿ, ಪ್ರಾರ್ಥನೆಯನ್ನ ತಪ್ಪಿಸ್ಕೋಬೇಡಿ. ಎರಡನೇದಾಗಿ, ನಿಮ್ಮ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಿ. ಮೂರನೇದಾಗಿ, ಖಂಡಿತ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು, ಅವರ ನಂಬಿಗಸ್ತರು ಅಂತ ನಿಮ್ಮ ನಂಬಿಗಸ್ತಿಕೆ, ನಿಮ್ಮ ಗೌರವ, ನಿಮ್ಮ ಎಲ್ಲ ಕೃತಜ್ಞತೆ ಮುಖಾಂತರವಾಗಿ ದೇವರಿಗೆ ಸಲ್ಲಿಸುವಾಗ ದೇವರು ಪ್ರಿಯವಾಗಿ ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ನಿಮ್ಮ ಅದ್ಭುತ ನಿಮ್ಮ ಪ್ರಾರ್ಥನೆಯಲ್ಲಿದೆ. ಯಾವಾಗ ತಪ್ಪದಿರ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಅವಾಗ ಕ್ಷೇಮವಾಗಿದ್ದೀರಾ. ನಿಮಗೆ ಬೇಕಾಗಿರೋದನ್ನ ದೇವರ ಹತ್ರ ತಿಳಿಸಿ ಕೇಳಿ ಪಡ್ಕೊಳ್ತಾ ಇದ್ದೀರಾ. ನಿಮ್ಮ ಸಮಸ್ಯೆಗಳನ್ನ ದೇವರ ಮುಂದೆ ತಗೊಂಡೋಗಿ ಅದರಿಂದ ಪರಿಹಾರವನ್ನ ಕಂಡುಕೊಳ್ತಾ ಇದ್ದೀರಾ. ನೀವು ಪ್ರಾರ್ಥನೆಯಲ್ಲಿ ಏನೇನು ಮಾಡಬಹುದು, ಏನು ಮಾಡಬಾರದು ಅದನ್ನ ವಿಚಾರಿಸಿ ತಪ್ಪು ನಡೆಯಕ್ಕೆ ಮುಂಚೆನೆ ಅದರಿಂದ ನೀವು ಪೂರ್ಣವಾಗಿ ಹೊರಬಂದು ರಕ್ಷಿಸಲ್ಪಡ್ತೀರಾ. ಒಂದು ಸಾರಿ ಜ್ಞಾನೋಕ್ತಿಗಳಲ್ಲಿ ನಾವು ವಾಕ್ಯ ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಬುದ್ಧಿವಂತನಾದ್ರೆ ಕೇಡಿಗೆ ಅವನು ತಪ್ಪಿಸ್ಕೊಳ್ತಾನಂತೆ,
ಆದರೆ ಬುದ್ಧಿಹೀನನು ಆ ಕೇಡನ್ನ ಕಂಡು ಹೋಗಿ ಅದರಲ್ಲಿ ಸಿಕ್ಕಾಕೊಳ್ತಾನೆ. ಯೆಹೋವನೇ ಮಾನ, ಬಲ, ಧನ, ಮಾನ, ಜೀವಗಳು ದೊರೆಯುತ್ತಂತ ಜ್ಞಾನೋಕ್ತಿಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ. ನಿಮಗೆ ಬೇಕಾಗಿರೋದೆಲ್ಲ ನಿಮ್ಮ ದೇವರಲ್ಲಿದೆ. ನಿಮ್ಮ ಸಮಸ್ಯೆಗೆ ಪರಿಹಾರ ದೇವರಲ್ಲಿದೆ. ನಿಮ್ಮ ಸಮಸ್ಯೆಯಿಂದ ಹೊರತರುವ ದಾರಿ ದೇವರಲ್ಲಿದೆ. ನೀವು ಏನೆಲ್ಲ ಬೇಡ್ಕೊಂಡು ನನಗಿದಿಲ್ಲ ಅಂತ ಕೇಳ್ತಾ ಇದ್ದೀರೋ ಆ ಎಲ್ಲ ಅಗತ್ಯಗಳನ್ನ ಪೂರೈಸುವ ಶಕ್ತಿ, ಆ ನಿಮ್ಮ ಆಶೀರ್ವಾದಗಳು ದೇವರಲ್ಲಿದೆ. ನಿಮಗೆ ಬರುವ ಎಲ್ಲ ಕೇಡಿಂದ ತಪ್ಪಿಸಿಕೊಳ್ಳುವ ಬುದ್ಧಿ, ಜ್ಞಾನ, ಎಚ್ಚರಿಕೆ ನಿಮ್ಮ ದೇವರಲ್ಲಿದೆ. ಆದ್ರಿಂದ ನೀವು ತಪ್ಪದೆ ಪ್ರಾರ್ಥನೆ ಮಾಡಬೇಕು. ಎಚ್ಚರಿಕೆಯಾಗಿದ್ದು ಯಾವತ್ತೂ ಯಾಮಾರಬೇಡಿ. ಏನೇ ನಿಮ್ಮ ಮನಸ್ಸಲ್ಲಿ ದುಃಖ ದುಗುಡಗಳಿದೆಯೋ ಅದನ್ನ ದೇವರ ಮುಂದೆ ಹೇಳ್ಕೊಳ್ಳಿ. ಎಲ್ಲ ನಿಮ್ಮ ಸಮಸ್ಯೆಯನ್ನ ದೇವರ ಮುಂದೆ ಹೇಳ್ಕೊಳ್ಳಿ. ನಿಮಗೆ ಏನ್ ಮಾಡ್ಬೇಕಂತ ಗೊತ್ತಾಗದಿರೋ ಪರಿಸ್ಥಿತಿಯಲ್ಲಿ ದೇವರನ್ನ ವಿಚಾರಿಸಿ ಏನ್ ಮಾಡ್ಬೇಕು ತಿಳ್ಕೊಳ್ಳಿ. ಆತರಪಟ್ಟು ಯಾವತ್ತು ಏನು ಮಾಡ್ದಿರ ನಾನು ಏನ್ ಮಾಡ್ಬೇಕು ಅಂತ ದೇವರನ್ನ ವಿಚಾರಿಸುವ ಅಭ್ಯಾಸವನ್ನ ಪ್ರಾರ್ಥನೆಯಲ್ಲಿ ಇಟ್ಕೊಳ್ಳಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ಭಯಪಡುವ ವಾತಾವರಣದಲ್ಲಿ ಧೈರ್ಯವನ್ನ ದೇವರಲ್ಲಿ ಕಂಡುಕೊಳ್ಳಿ. ಬಲಹೀನವಾಗಿರುವಾಗ ಬಲವನ್ನ ದೇವರಲ್ಲಿ ಕಂಡುಕೊಳ್ಳಿ. ನಿಮ್ಮ ಪ್ರಾರ್ಥನೆ ಸಮಯ ನಿಮ್ಮ ಜೀವನದಲ್ಲಿ ಬಲವಾದ ಸಮಯ. ನೀವು ಒಳಗೆ ಹೋಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಕಳೆದು ಹೊರಬರುವಾಗಲೇ ನಿಮ್ಮ ಜೀವಿತವನ್ನು ದೇವರು ರಮ್ಯವಾಗಿ ರೂಪಿಸಿದ್ದಾರೆ. ಆ ಪ್ರಾರ್ಥನೆ ನಿಮ್ಮ ಜೀವಿತವನ್ನು ಬದಲಾಯಿಸುವ ಉತ್ತಮ ಭಾಗವಾಗಿದೆ. ಹಾಲೆಲೂಯಾ. ಇವತ್ತಿನಿಂದ ಯಾವುದನ್ನು ಮುಚ್ಚಿಟ್ಕೋಬೇಡಿ. ಎಲ್ಲೂ ಯಾವುದರಲ್ಲೂ ಒಬ್ಬಂಟಿಯಾಗಿ ಕೊರಗಬೇಡಿ. ನಿಮ್ಮ ಸಹಾಯಕಂತಾನೆ ಪರಿಶುದ್ಧಾತ್ಮರನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ. ಪ್ರಾರ್ಥನೆಯಲ್ಲಿ ನಿಮ್ಮ ಹೃದಯವನ್ನು ಬಿಚ್ಚಿ ನಿಮ್ಮ ಭಾವನೆಗಳನ್ನ, ನಿಮ್ಮ ಕಷ್ಟ ಕಣ್ಣೀರನ್ನ ದೇವರ ಹತ್ರ ಹೇಳ್ಕೊಳ್ಳಿ. ನಿಮಗೆ ಗೊತ್ತಾಗದಿರೋ ವಿಚಾರಕ್ಕೆ ದೇವರಿಂದ ಆಲೋಚನೆ ತಗೊಳ್ಳಿ. ನಿಮ್ಮ ಸಮಸ್ಯೆಗಳಿಗೆ ದೇವರಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ನಿಮ್ಮ ಎಲ್ಲ ಅಗತ್ಯಗಳನ್ನ ಬೇಡಿ ದೇವರಿಂದ ಪೂರೈಸಿಕೊಳ್ಳಿ. ಅದೆಲ್ಲ ಮಾಡಿದ ದೇವರಿಗೆ ಮರೆಯದಿರ ಕೃತಜ್ಞತೆಯಿಂದ ಸ್ತೋತ್ರ ಮಾಡಿ ನಿಮ್ಮ ನಂಬಿಗಸ್ತಿಕೆ, ಪ್ರೀತಿ, ಅನ್ಯೋನ್ಯತೆಯನ್ನ ದೇವರಲ್ಲಿ ಸದಾ ಉಳಿಸ್ಕೊಳ್ಳಿ. ಗಾಡ್ ಬ್ಲೆಸ್ ಯು. ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧರಾದ ದೇವರೇ, ಉನ್ನತವಾದ ಒಂದು ಒಳ್ಳೆ ಪಾಠವನ್ನು ಈ ದಿನದಲ್ಲಿ ನಿಮ್ಮಿಂದ ನಾವು ಕಲ್ತ್ಕೊಂಡಿದ್ದೀವಿ. ಪ್ರಾರ್ಥನೆ ನಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾದ ಕಾರ್ಯ. ಇವತ್ತಿನ ಈ ವಾಕ್ಯ ಕೇಳಿರೋ ಎಲ್ಲರೂ ತಪ್ಪದಿರ ಪ್ರಾರ್ಥನೆ ಮಾಡಬೇಕು. ಎಚ್ಚರವಾಗಿದ್ದು ಪ್ರಾರ್ಥನೆ ಯಾವುದೋ ಕಲ್ತಿರೋ ಪಾಠದ ತರ ಇರದಿರ ಅವರವರ ಮನಸ್ಸಿನ ಕಷ್ಟ, ವೇದನೆ, ಕಣ್ಣೀರುಗಳನ್ನು ಹಂಚಿಕೊಳ್ಳುವುದರಲ್ಲಿಯೂ, ತಿಳಿದೇ ಇರುವಂತಹ ಪರಿಹಾರವಾಗದೇ ಇರುವ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವುದರಲ್ಲಿಯೂ, ಮುಂದೆ ಮಾಡಬೇಕಾಗಿರೋ ಕಾರ್ಯಗಳಿಗೆ ನಿನ್ನ ಚಿತ್ತವೇನೆಂಬುದನ್ನು ಕಂಡುಕೊಳ್ಳುವುದರಲ್ಲಿಯೂ, ಎಲ್ಲ ಅಗತ್ಯಗಳನ್ನ ಬೇಡಿ ಪಡ್ಕೊಳ್ಳುವುದರಲ್ಲಿಯೂ ಒಬ್ಬೊಬ್ಬರು ಯಶಸ್ವಿಯಾಗಲಿ. ಅದೇ ರೀತಿ ಪಡ್ಕೊಂಡ ಎಲ್ಲ ಕಾರ್ಯಗಳಿಗೆ ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರಗಳನ್ನು ಸಮರ್ಪಿಸಿ, ಏನು ಕೊಡಲಾಗದ ನಾವು ಪಡ್ಕೊಂಡ ಕಾರ್ಯಗಳಿಗೆ ಕೃತಜ್ಞತೆ ಮುಖಾಂತರ ಗೌರವವನ್ನು, ವಿಧೇಯತ್ವವನ್ನು, ನಂಬಿಗಸ್ತಿಕೆಯನ್ನು ನಿನಗೆ ಸಲ್ಲಿಸುವುದಕ್ಕೆ ನಮಗೆ ಪ್ರಾರ್ಥನೆಯಲ್ಲಿ ಕಲಿಸ್ಕೊಡಿ. ಒಬ್ಬೊಬ್ಬರು ಈ ವಾಕ್ಯ ಕೇಳ್ತಾ ಇರೋರಲ್ಲಿ ಒಂದು ವೇಳೆ ಈ ದಿನದಲ್ಲಿ ಏನು ಕಷ್ಟ, ವೇದನೆ, ಕಣ್ಣೀರಲ್ಲಿದ್ರೂ ಕೂಡ ಅವರ ಪರವಾಗಿ ನಿನ್ನ ಸಮ್ಮುಖದಲ್ಲಿ ಒಂದು ಪ್ರಾರ್ಥಿಸ್ತೇನೆ. ನಂಬಿಗಸ್ತನಾದ ದೇವರು ಇವತ್ತೇ ಆ ಎಲ್ಲ ಇಕ್ಕಟ್ಟುಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ಪ್ರಾರ್ಥನೆಯೇ ಅದ್ಭುತ ತರುವ ಉನ್ನತವಾದ ಮಾರ್ಗ. ಪ್ರಾರ್ಥನೆ ಮಾಡುವವನು ದೇವರನ್ನ ಸಂಧಿಸ್ತಾನೆ. ದೇವರ ಕೃಪೆ ಆಶೀರ್ವಾದಗಳೆಲ್ಲವನ್ನ ಪಡ್ಕೊಂಡು ಆಶೀರ್ವಾದವಾದ ಜೀವಿತವನ್ನ ಜೀವಿಸುವುದಕ್ಕೆ ಶಕ್ತನಾಗಿ, ಸಮರ್ಥನಾಗಿ ಜೀವಿಸ್ತಾನೆ ಅನ್ನೋದನ್ನ ಕಂಡುಕೊಳ್ಳುವಂತೆ ಆಶೀರ್ವದಿಸಿ. ಎಲ್ಲರಿಗೂ ಈಗಲೇ ಬಿಡುಗಡೆ ಬರಲಿ, ಆರೋಗ್ಯ ಉಂಟಾಗಲಿ. ಬೇಡಿಕೊಂಡ್ರೆ ಎಲ್ಲವನ್ನ ನಿನ್ನ ಚಿತ್ರದ ಪ್ರಕಾರ ಪಡ್ಕೊಳ್ಳಿ. ನಿನ್ನ ಹೆಸರಿಗೆ ಸಾಕ್ಷಿಗಳಾಗಿ ಪಡ್ಕೊಂಡಿರೋ ಒಂದೊಂದು ಆಶೀರ್ವಾದಗಳಿಗೂ, ಹೊಂದ್ಕೊಂಡಿರೋ ಕೃಪೆಗೂ ಕೃತಜ್ಞರಾಗಿ ಕೊನೆಯವರೆಗಿದ್ದು ನಿನ್ನ ನಾಮವನ್ನು ಘನಪಡಿಸಲಿ. ಎಲ್ಲ ಘನ, ಮಾನ, ಮಹಿಮೆ, ಸ್ತುತಿಗಳನ್ನ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀವಿ ಯೇಸು ಕ್ರಿಸ್ತುವಿನ ಹೆಸರಲ್ಲಿ, ಜೀವವುಳ್ಳ ತಂದೆ. ಆಮೆನ್. ಅನೇಮಾನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಆಮೆನ್. ಅನೇಮಾನ್. ಈ ದಿನದಲ್ಲಿಯೂ ಅನೇಕರಿಗೆ ಅದ್ಭುತಗಳು ಆಲ್ರೆಡಿ ನಡೆದಿದೆ. ನಿಮ್ಮ ಅದ್ಭುತಗಳನ್ನು, ಸಾಕ್ಷಿಯನ್ನು ಕೂಡ ನಮಗೆ ಆ ಒಂದು ಇಮೇಲ್ ಐಡಿಗೆ ಬರೆದು ಕಳಿಸಿ. ದೇವರ ನಾಮ ಮಹಿಮೆ ಪಡಲಿ. ನಿಮ್ಮ ಜೀವಿತದಲ್ಲಿ ಇನ್ನೂ ಆಶೀರ್ವಾದಿಸಲ್ಪಡಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬಿ ವಿತ್ ಯು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಕರ್ತರ ಬರುವಿಕೆವರೆಗೂ ನಿಮ್ಮೆಲ್ಲರ ಸಂಗಡ ಶಾಶ್ವತವಾಗಿರಲಿ. ಆಮೆನ್ and amen. God bless you.